ಬಾ ಎಂಬಲ್ಲಿ ಎನ್ನ ಭವವಳಿಯುತ್ತಯ್ಯ, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಾ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆ. ಇಂತಿ ಬಸವಾಕ್ಷರತ್ರಯಗಳು ಎನ್ನ ಸರ್ವಾಂಗದಲ್ಲಿ ವ್ಯಾಪಿಸಿರುವುದ ಕಂಡು ನಾನು ನೀನು ಬಸವ 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 ಎನ್ನುತ್ತಿರುತ್ತೇವಯ್ಯ ಗುಹೇಶ್ವರ. ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. 2024ನೇ ವರ್ಷದ ಕೊನೆಯ ಹಂತದ ನೆಲೆಯಲ್ಲಿ ನಾವು ಬಂದು ಮುಟ್ಟಿದ್ದೇವೆ. 25ರ ಹೊಸ ಉತ್ಸಾಹಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಪ್ರಭುದೇವರು ಹೇಳ್ತಾರೆ, ಹಿಂದಣ ಹೆಜ್ಜೆಯ ನರಿಯದೆ ಮುಂದಣ ಹೆಜ್ಜೆಯನಿಡಲಾಗದು ಅಂತ ಹೇಳ್ತಾರೆ. ನಾವು ಯಾವತ್ತು ಈ ವರ್ಷದ ಸಾಧನೆ ಸಂವೇದನೆ ಬಾಕಿ ಉಳಿದಿರುವಂಥ ಆತ್ಮಚಿಂತನೆಯ ಜೊತೆಯಲ್ಲಿ ನಾವು ಮುಂದಿನ ವರ್ಷದ ಸ್ವಾಗತಕ್ಕೆ ಸಿದ್ಧರಾಗುವಂಥ ನೆಲೆ ಅದು. ಅದಕ್ಕೆ 2 ವಾರಗಳು ನಮ್ಮ ಮುಂದೆ ಇದೆ. ಈಗಲೇ ಚಿಂತನೆ ಮಾಡೋದು, ಅದ್ರ ಬಗ್ಗೆ ಆಲೋಚನೆ, ನಮ್ಮ ಚಿಂತನೆಯನ್ನು ಮುಂದಿನ ಗತಿಯಲ್ಲಿ ಹೇಗೆ ಜೋಡಿಸ್ಕೊಳ್ಬೇಕು ಅಂತ ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡೋದು ಬಹಳ ಮುಖ್ಯ ಅಂತ ಹೇಳಿ ನನಗನ್ನಿಸ್ತು. ಹೌದು, ಬಸವ ಸಮಿತಿಯ ನೆಲೆಯಲ್ಲಿ ನೋಡೋದಾದರೆ ಭಾರತದ ಎಲ್ಲ ಭಾಷೆಗಳ ಭಾಷಾಂತರ ವಚನಗಳು ಎಲ್ಲ ಭಾಷೆಯಲ್ಲಿ ದೊರಕಲಿಕ್ಕೆ ಬೇಕಾದಂತಹ ಸಾಧನೆಯ ಸಿದ್ಧಿಯ ಶಿಖರವನ್ನು ಬಸವ ಸಮಿತಿ ಏರಿದೆ ಅಂತ ಅನ್ನುವುದು ನಮ್ಮೆಲ್ಲರಿಗೆ ಒಂದು ಅದ್ಭುತವಾದಂಥ ಆನಂದದಾಯಕ ಸಂಗತಿ. ಅಷ್ಟೇ ಅಲ್ಲ, 25ರಲ್ಲಿ ವಿದೇಶಿ ಭಾಷೆಗಳಲ್ಲೂ ಸಹ ಅನೇಕ ಭಾಷೆಗಳಲ್ಲಿ ಈಗ ಮುಂದುವರೆದಿರ್ತಕ್ಕಂಥ ಭಾಷಾಂತರದ ಕಾರ್ಯಕ್ರಮಗಳು ಮುಗಿದು ಅದು ಬಸವ ಸಮಿತಿಯ 60ರ ಹಬ್ಬದ ನೆಲೆಯಲ್ಲಿ ಬಸವ ಜಯಂತಿಯ ಸನ್ನಿವೇಶದಲ್ಲಿ ಅವೆಲ್ಲವೂ ವಿಶ್ವಾದ್ಯಂತ ಲೋಕಾರ್ಪಣೆ ಎನ್ನುವುದಕ್ಕೆ ನಿಜವಾದ ಅರ್ಥ ಈಗಲೇ ನಾವು ಕಾಣೋದು. ಯಾವುದೋ ಒಂದು ನಮ್ಮ ಊರಿನಲ್ಲಿ ನಮ್ಮ ನೆಲೆಯಲ್ಲಿ ಮಾಡಿದಂಥ ಪುಸ್ತಕವನ್ನು ಲೋಕಾರ್ಪಣೆ ಮಾಡೋದಲ್ಲ, ಇಡೀ ಲೋಕಕ್ಕೆ ವಚನಗಳ ಅರ್ಪಣೆ ಮಾಡೋದಿದೆಯಲ್ಲ, ಇದು ನಿಜವಾದ ಅರ್ಥದಲ್ಲಿ ಲೋಕಾರ್ಪಣೆ ಮಾಡುವಂಥ ಸನ್ನಿವೇಶ. ಅಷ್ಟೇ ಅಲ್ಲ, ಈ ವರ್ಷದಲ್ಲಿ ಸಾಂಸ್ಕೃತಿಕ ನಾಯಕ, ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವಣ್ಣನವರು ಅಂತ ಹೇಳಿ ನಮ್ಮ ಸರ್ಕಾರದವರು ಕೈ ಮುಗಿದು ಆ ಒಂದು ವಿಶೇಷವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಸಹ ನಮಗೊಂದು ಉತ್ಸಾಹದಾಯಕ. ಈ ನೆಲೆಯಲ್ಲಿ ನಾವು ನಮ್ಮ ಆದಿಯನ್ನು ಏನು ಅಂತ ಯೋಚನೆ ಮಾಡಬೇಕಲ್ಲ. ಆ ಲೆಕ್ಕದಲ್ಲಿ ಅಪ್ಪ ಬಸವಣ್ಣನ ಕೇಳಿದ್ರೆ ಅಪ್ಪ ಬಸವಣ್ಣ ಹೇಳ್ತಾರೆ, ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ, ವಿಚಾರಿಸಿದರೆ ಏನೂ ಹುರುಳಿಲ್ಲವಯ್ಯ ಅಂತಾರೆ. ಯಾತಕ ಆ ರೀತಿ? ನನ್ನ ನಡೆ, ನನ್ನ ಪಾಂಡಿತ್ಯ, ನನ್ನ ಪುಸ್ತಕಗಳ ಅವಲೋಕನ, ನನ್ನ ಬೌದ್ಧಿಕವಾದಂಥ ಪ್ರತಿಭೆ, ಅದರಿಂದ ಬರ್ತಕ್ಕಂಥ ವ್ಯಾಖ್ಯಾನಗಳು, ಪ್ರಪಂಚದ ಎಲ್ಲ ವಿದ್ವಾಂಸರ ನೆಲೆಯಲ್ಲಿ ನಾನು ನೋಡ್ತಕ್ಕಂತಹ ದೃಷ್ಟಿಕೋನ, ಇವೆಲ್ಲವನ್ನು ಇಟ್ಟುಕೊಂಡು ಹೊರಗಿನ ಆಡಂಬರದಲ್ಲಿ ನಾವು ಪರಿಪೂರ್ಣವಾಗಿ ನಮ್ಮ ಕಾಲವನ್ನು ನಾವು ಕಳೀತೇವೆ. ಅದರ ಜೊತೆಯಲ್ಲಿ ನಮ್ಮ ಅಂತರಂಗದ ಬೆಳವಣಿಗೆ ಏನು ಅಂತ ಅನ್ನೋದನ್ನು ನಾವು ನೋಡಲಿಲ್ಲ ಅಂತಂದರೆ ಏನು ಮಾಡಬೇಕು? ಅದಕ್ಕೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಕಂಗಳ ಮುಂದಣ ಕತ್ತಲೆ ಇದೇನೋ, ಮನದ ಮುಂದಣ ಮರವೇ ಇದೇನೋ, ಹೊರಗಣ ಶೃಂಗಾರ ಒಳಗಣ ರಣರಂಗ, ಬಳಕೆಗೆ ಬಂದ ಬಟ್ಟೆ ಗುಹೇಶ್ವರ. ಏನದು ಕಂಗಳ ಮುಂದಣ ಕತ್ತಲೆ ಅಂದರೆ? ನಾವು ಹೊರಗಿನ ವೈಭವವನ್ನು ನೋಡೋದ್ರಲ್ಲಿ ನಮ್ಮ ದೃಷ್ಟಿಯನ್ನು ಉಪಯೋಗಿಸ್ತಾ ಇದ್ದೇವೆ. ಆ ದೃಷ್ಟಿ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಶೂನ್ಯತೆಯ ಪರಿಚಯವನ್ನು ಅದು ಮಾಡಿಕೊಡೋದಿಲ್ಲ. ಹೀಗಾಗಿ ಅದರ ಕಡೆ ಗಮನ ಇಲ್ಲದೆ ನಾವು ಹೊರಗಿನ ರೂಪದಲ್ಲೇ ಸಿಕ್ಕಾಕ್ಕೊಂಡಿದ್ದೇವೆ. ಇದು ಹೊರಗಣ ಶೃಂಗಾರ, ಒಳಗಣ ರಣರಂಗ. ಆಮೇಲೆ ಅಷ್ಟೇ ಅಲ್ಲ, ನೆನೆವ ಮನದಲ್ಲೂ ಅಷ್ಟೇ. ನಾವು ಏನು ಸಾಧನೆ ಮಾಡಬೇಕು ಅಂದರೆ ನಮಗೆ ಡಾಕ್ಟ್ರೇಟ್ ಪದವಿಗಳು, ಗೌರವ ಡಾಕ್ಟ್ರೇಟ್ ಪದವಿಗಳು ಇತ್ಯಾದಿಗಳ ಕಡೆ ನಮ್ಮ ಗಮನ ಇರುತ್ತದೆ ಹೊರತು ನನ್ನ ಆಧ್ಯಾತ್ಮದ ಅನುಸಂಧಾನದ ನೆಲೆಯಲ್ಲಿ ನಾನು ಸ್ವಾಧ್ಯಾಯ ಅಂದರೆ ನನ್ನ ಅಂತರಂಗಕ್ಕೆ ಬೇಕಾದಂಥ ವಿಷಯವನ್ನು ಎಷ್ಟು ಸಂಗ್ರಹ ಮಾಡಿಕೊಂಡಿದ್ದೇನೆ, ಈ ಬಗ್ಗೆ ಯೋಚನೆ ಮಾಡಿದ್ರೆ ಅದರ ಕಡೆ ಗಮನ ಇಲ್ಲ. ನಮಗೆ ಲೌಕಿಕವಾಗಿರ್ತಕ್ಕಂಥ ಪದವಿ ಪ್ರತಿಷ್ಠೆಗಳ ಕಡೆ ನಮ್ಮ ಗಮನ ಜಾಸ್ತಿ.
ಅದನ್ನೇ ನೆನೆಸ್ತಕ್ಕಂಥ ಮನಸ್ಸು ತನ್ನ ಅಂತರ್ಮನದ ನೆಲೆಯನ್ನು ಕಳ್ಕೊಂಡಿರೋದ್ರಿಂದ ಅದು ಮನದ ಮುಂದಣ ಕತ್ತಲೆ. ಇವೆರಡೂ ಇರಬೇಕಾದ್ರೆ ಏನಾಗುತ್ತೆ? ನಮ್ಮ ಚಿಂತನೆ, ನಮ್ಮ ದೃಷ್ಟಿಕೋನ, ನಮ್ಮ ಆಲೋಚನೆ, ನಮ್ಮ ನಡೆ ಇವೆಲ್ಲವೂ ಸಹ ಹೊರಮುಖವಾಗಿ ನಡೀತಾ ಇದ್ದರೆ ಅಂತರಂಗದ ನೆಲೆ ಏನಾಗ್ತದೆ? ಇವನ್ನು ನಾವು ಮಾಡಬೇಕಾದ್ದು, ಯೋಚನೆ ಮಾಡಬೇಕಾದ್ದು ಬಹಳ ಮುಖ್ಯ ಇದೆ. ಕಲ್ಯಾಣದ ಅಂಗಳದ ವಿಚಾರವನ್ನು ನಾವು ಯೋಚನೆ ಮಾಡಿದ್ರೆ 12ನೇ ಶತಮಾನದಲ್ಲಿ ಅಫ್ಘಾನಿಸ್ತಾನದಿಂದ, ಕಾಶ್ಮೀರದಿಂದ, ಎಲ್ಲ ದಿಕ್ಕು ದೆಸೆಗಳಿಂದ ಬಂದಂಥ ಸಮಾನ ಮನಸ್ಕ ಚಿಂತಕರು ಅಪ್ಪ ಬಸವಣ್ಣನಿಂದ ಆಕರ್ಷಿತರಾಗಿ ಕಲ್ಯಾಣಕ್ಕೆ ಬಂದು ಸೇರಿದರು. ಕಲ್ಯಾಣ ಅಂತ ಅನ್ನುವಂಥದ್ದು ಅದು ಲೋಕ ಕಲ್ಯಾಣ, ಜಗತ್ ಕಲ್ಯಾಣ, ಆತ್ಮ ಕಲ್ಯಾಣ, ಎಲ್ಲ ಕಲ್ಯಾಣದ ಒಂದು ಸಾಂಸ್ಕೃತಿಕ ಮತ್ತು ಒಂದು ಚೈತನ್ಯಾತ್ಮಕ ಹೆಸರಾಯಿತೆ ಹೊರತು ಒಂದು ಊರು, ಒಂದು ಊರಿನ ಹೆಸರು ಅಂತ ಅನ್ನೋವಂಥ ಲೆಕ್ಕಾಚಾರ ಕಳೆದು ಹೋಯಿತು. ಈ ಕಾರಣದಿಂದಲೇ ಪ್ರಭುದೇವರು ಹೇಳಿದ್ರು, ಕಲ್ಯಾಣವೆಂಬ ಪಣತಿ, ಅದರಲ್ಲಿ ಭಕ್ತಿ ರಸವೆಂಬ ತೈಲ ಸಂಪೂರ್ಣವಾಗಿ ತನ್ನ ಅಂತರಂಗವನ್ನು ಬಸಿದು ಅದನ್ನು ಬೆಳಕಾಗಿಸುವಂಥ ನೆಲೆಯಲ್ಲಿ ಸಮಾನ ಮನಸ್ಕರಾಗಿ, ಸಮಾನ ಚಿಂತನೆಯಿಂದ ಎಲ್ಲರೂ ಸಮಾನರಾಗಿ ಕಲ್ಯಾಣದಲ್ಲಿ ಸೇರಿಕೊಂಡಂಥ ಮನಮಗ್ನತೆಯ ಒಂದು ತೈಲ ಇದೆಯಲ್ಲ, ಇದು ಭಕ್ತಿ ರಸವೆಂಬ ತೈಲ. ಇದು ಕೇವಲ ಸಭೆಗಳಲ್ಲಿ, ಭಾಷಣಗಳಲ್ಲಿ, ಸಭಾಮಂಟಪದಲ್ಲಿ ಕೂತ್ಕೊಂಡು ಉಪದೇಶ ಮಾಡೋದು, ಕೇಳೋದು ಅಂತ ಅನ್ನುವಂಥ ನೆಲೆಯಲ್ಲಿಲ್ಲ. ಅದು ಆಚಾರವೆಂಬ ಬತ್ತಿ. ನಾವು ಏನನ್ನು ಕೇಳ್ತೇವೆ ಅದನ್ನು ನಮ್ಮ ಆಚರಣೆಯಲ್ಲಿ ತರಬೇಕು. ಆಚರಣೆಯಲ್ಲಿ ತರದೇ ಇದ್ದರೆ ಆ ಕೇಳುವಿಕೆಗೆ ಅಥವಾ ನಾವು ತಿಳ್ಕೊಂಡಿರೋದಕ್ಕೆ ಯಾವ ಬೆಲೆಯೂ ಇಲ್ಲ. ಈ ಲೆಕ್ಕವನ್ನು ಅಪ್ಪ ಬಸವಣ್ಣ ನಮಗೆ ಉಪದೇಶ ಮಾಡಿದ್ರಿಂದ ಅದು ಆಚಾರವೆಂಬುದು ಬತ್ತಿ ಆಯಿತು. ನೋಡಿ, ಒಂದು ಹತ್ತಿಯ ಬತ್ತಿ ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಹತ್ತಿ ಎಳೆಗಳನ್ನು ಜೋಡಿಸಿದ್ರೆ ಅದು ಸರಿಯಾದ ಬತ್ತಿ ಆಗೋದಿಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಬಿಗಿಯಾಗಿ ಹೊಸಿಬೇಕು. ಅದು ಚೆನ್ನಾಗಿ ಹೊಸಿತು ಗಟ್ಟಿಯಾದಾಗ ಅದರಲ್ಲಿ ದೀಪವನ್ನು ಹೊತ್ತು ನಿಲ್ಲುವಂತಹ ಕ್ಷಮತೆ ಅದರಲ್ಲಿ ಜಾಸ್ತಿ ಆಗ್ತದೆ. ಈ ದೃಷ್ಟಿಯಿಂದ ಆಚಾರವೆಂಬುದು ಬತ್ತಿ ಅಂತ ಹೇಳಿದ್ರು. ಒಂದು ದಿಸೆಯಲ್ಲಿ, ಒಂದೇ ದಿಕ್ಕಿನಲ್ಲಿ ನಮ್ಮ ಆಚರಣೆ ಇರಬೇಕು. ಇಲ್ಲರ್ಧ, ಅಲ್ಲರ್ಧ, ಅಲ್ಲರ್ಧ, ಇಲ್ಲರ್ಧ, ಹೊರಗರ್ಧ, ಒಳಗರ್ಧ, ಆ ಕಡೆ ಅರ್ಧ, ಈ ಕಡೆ ಅರ್ಧ, ಈ ತುಂಡು ತುಂಡು ವ್ಯಾಪಾರಗಳಾಗಬಾರ್ದು. ಏಕಾಗ್ರತೆ ಇರಬೇಕು, ಬದ್ಧತೆ ಇರಬೇಕು, ಸಂಕಲ್ಪ ಇರಬೇಕು, ದೃಢ ಮನಸ್ಸಿರಬೇಕು. ಅವುಗಳನ್ನು ಇಟ್ಟುಕೊಂಡು ಹೋಗ್ತಕ್ಕಂಥ ಈ ಮಾರ್ಗದಲ್ಲಿ ಹೋಗ್ತೇನೆ ಅಂತ ಅನ್ನುವಂಥ ಗಟ್ಟಿಯಾದ ನಿರ್ಣಯ ಇದೆಯಲ್ಲ, ಈ ಘನ ಸ್ವರೂಪ ಇದೆಯಲ್ಲ, ಇದು ಆಚಾರವೆಂಬ ಬತ್ತಿ. ಇವಿಷ್ಟನ್ನೂ ತಯಾರು ಮಾಡಿಕೊಂಡು ಬಂದವರಿಗೆ ಯಾವ ಮಾರ್ಗದಲ್ಲಿ ಬೆಳಕಾಗಬೇಕು ಅಂತನ್ನುವಂಥ ನೆಲೆಯನ್ನು ತೋರಿಸಲಿಕ್ಕೆ ಅಪ್ಪ ಬಸವಣ್ಣನೇ ಜ್ಯೋತಿಯಾದರು. ಅಪ್ಪ ಬಸವಣ್ಣ ಜ್ಯೋತಿಯಾದರು. ನೋಡಿ, ಪ್ರಭುದೇವರು ಎಷ್ಟು ಒಳ್ಳೆಯ ಒಂದು ಉದಾಹರಣೆ ಕೊಡ್ತಾರೆ. ಕಲ್ಯಾಣವೆಂಬ ಪಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ. ಆ ಪ್ರಕಾಶ ನಡೆನುಡಿ ಸಿದ್ಧಾಂತದ ಬೆಳಕು ಮನದಾಳದ ಅಂಧಕಾರವನ್ನು ತೆಗೆದು ಅತ್ಯಂತ ಸಹಜವಾದ ರೀತಿಯಲ್ಲಿ ಎಲ್ಲರ ಮನಸ್ಸಿನಲ್ಲಿ ಬೆಳಕನ್ನು ತುಂಬುವಂಥ ವ್ಯವಸ್ಥೆ ಆ ಶಿವನ ಪ್ರಕಾಶ. ಆ ಬೆಳಗಿನಲ್ಲಿ ಒಪ್ಪುತ್ತಿದ್ದರಯ್ಯ ಸಕಲ ಗಣಗಳು. ಅಲ್ಲಿದ್ರಲ್ಲ, ಕಲ್ಯಾಣದಲ್ಲಿ ಇದ್ದವರೆಲ್ಲರೂ ಸಹ ಬಸವಣ್ಣನೆಂಬ ಜ್ಯೋತಿಯ ಬೆಳಕಿನಲ್ಲಿ ತಮ್ಮ ಮನದ ಕಾಳಿಕೆಯನ್ನು ಕಳೆದು ಬೆಳಕಿನ ಸ್ವರೂಪದಲ್ಲಿ ತಾವಾಗಬೇಕು ಅಂತ ನಿಂತಹ ಒಂದು ಅದ್ಭುತವಾದಂಥ ಒಂದು ನೆಲೆ. ಆ ನೆಲೆಯನ್ನು ನಾವಿಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗ್ತದೆ. ಆ ವಿಶೇಷತೆಯನ್ನು ನಾವು ಗಮನಿಸಬೇಕು. ನೋಡಿ, ಕಲ್ಯಾಣವೆಂಬ ಪಣತಿ, ಭಕ್ತಿ ರಸವೆಂಬ ತೈಲ, ಆಚಾರವೆಂಬ ಬತ್ತಿ, ಅದರ ತುದಿಯಲ್ಲಿ ಎಲ್ಲರ ಮನದ ಕಾಳಿಕೆಯನ್ನು ಕಳೆಯುವಂತಹ ಬಸವಣ್ಣನೆಂಬ ಜ್ಯೋತಿ. ಆ ಜ್ಯೋತಿಯ ಬೆಳಗಿನಲ್ಲಿ ಒಪ್ಪುತ್ತಿದ್ದರು ಸಕಲ ಗಣಗಳು. ಇದನ್ನು ನಾವು ವಿಶೇಷವಾಗಿ ಇಟ್ಕೊಳ್ಬೇಕು. ನಾವು 12ನೇ ಶತಮಾನದ ಈ ಒಂದು ವಚನ ಇಟ್ಟುಕೊಂಡು ಲೋಕ ಕಲ್ಯಾಣ, ಜಗತ್ ಕಲ್ಯಾಣ, ವಿಶ್ವ ಕಲ್ಯಾಣದ ಮಾರ್ಗದಲ್ಲಿ ಅಪ್ಪ ಬಸವಣ್ಣನ ಸಂಗ್ರಹದ ಎಲ್ಲ ವಚನ ಸಂಚಯಗಳು ನಮ್ಮ ಕಣ್ಮುಂದೆ ಇದೆ. ಅದರಲ್ಲಿ
ಎಲ್ಲ ಅನುಭಾವಿ ಶರಣರ ಅರಿವು ಆಚಾರಗಳ ಸಂಗಮವಾಗಿ ಅದರ ಪರಿಪೂರ್ಣವಾಗಿರ್ತಕ್ಕಂಥ ಸಂಪದ್ಭರಿತವಾದಂಥ ತೈಲ ಅಲ್ಲಿದೆ. ಬಸವಣ್ಣನೆಂಬ ಜ್ಯೋತಿಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಆದರೆ ಒಂದು ಕೊರತೆ ಕಾಣ್ತಾ ಇದೆ. ಆಚಾರವೆಂಬ ಬತ್ತಿ ಕಣ್ಮರೆಯಾಗಿದೆ. ಆಚಾರ ಅನ್ನುವುದು ತೀಕ್ಷ್ಣವಾಗಿರ್ತಕ್ಕಂಥ, ಚಂಚಲತೆ ಇಲ್ಲದೆ ಇರತಕ್ಕಂಥ ನಿಜಾಚರಣೆಯ ನೆಲೆ ಇರಬೇಕು. ಏನೋ ನಾವು ಭಾಷಣ ಮಾಡ್ತಾ ಇದ್ದೇವೆ, ಬಹಳ ಒಳ್ಳೆ ತೈಲ ಇದೆ, ಬಸವಣ್ಣನೆಂಬ ಜ್ಯೋತಿ ಇದೆ, ಕಲ್ಯಾಣವೆಂಬ ಆದರೆ ಆಚಾರವೆಂಬ ಬತ್ತಿ ಇಲ್ಲದೆ ಇದ್ದರೆ ಜ್ಯೋತಿ ಉರಿಯೋದು ಹೇಗೆ? ಈ ಸರಳ ವಚನ ಅಲ್ಲ, ಇದು ಗಹನ ವಚನ, ಅತ್ಯಂತ ಗಹನ ಅಲ್ಲ, ನಮಗೆ ಅರ್ಥವಾಗುತ್ತೆ. ಆಚಾರವೆಂಬ ಬತ್ತಿ ಬೇಕಲ್ಲ. ಈ ಆಚಾರವೆಂಬ ಬತ್ತಿಯ ವಿಚಾರವನ್ನೇ ನಮ್ಮ ಹಿರಿಯರು ಸಹಜವಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದ್ರು. ನೋಡಿ, ಅರಿವು, ಆಚಾರ, ಅನುಭವ. ಅರಿವು ಅನ್ನೋದಿದೆಯಲ್ಲ, ಇದು ಈ ಭಕ್ತಿರಸವೆಂಬ ತೈಲ, ಕಲ್ಯಾಣವೆಂಬ ಪಣತಿ, ಇವುಗಳನ್ನೆಲ್ಲ ಒಟ್ಟುಗೂಡಿಸಿ ಇಟ್ಟಂತಹ ಒಂದು ನೆಲೆ ಇದೆಯಲ್ಲ, ಇದು ಅರಿವು. ನಾವು ಹಚ್ಚಿ ಬೆಳಕನ್ನು ಪಡೆಯುವಂತಹ ಮುಂದಿನ ಭಾಗ ಇದೆಯಲ್ಲ, ಅದು ಅನುಭವ. ಆದರೆ ಮಧ್ಯದಲ್ಲಿ ಇರುವುದು ಯಾವುದು? ಆಚಾರ. ಆ ಆಚಾರ ಅಂತನ್ನುವಂಥದ್ರ ಬಗ್ಗೆ ಅಪ್ಪ ಬಸವಣ್ಣ ನಮಗೇನು ಉಪದೇಶ ಮಾಡಿದ್ರು? ಅವರು ಒಂದೇ ಮಾತು ಹೇಳಿದ್ರು, ಒಂದು ವಚನ ನೋಡಿ, ಎಲ್ಲರಿಗೆ ಅವರು ತೋರಿಸಿದಂಥ ಅತ್ಯಂತ ಸರಳವಾದ, ಅತ್ಯಂತ ಕಠಿಣವಾದ, ಅತ್ಯಂತ ಗಹನವಾದಂಥ ಬೋಧನೆ ಇದು. ಭಕ್ತಿ ಸುಭಾಷೆಯ ನುಡಿವೆ. ನಾನು ಯಾವತ್ತೂ ಸಹ ಭಕ್ತಿ ಅಂದರೆ ಎರಡು ಒಂದಾಗಿದ್ದದ್ದು. ಭಕ್ತಿ ಅಂದರೆ ದೇವ್ರ ಮುಂದೆ ಕುಂತು ಭಜನೆ ಮಾಡೋದಲ್ಲ, ತೀರ್ಥಯಾತ್ರೆ ಮಾಡೋದಲ್ಲ. ಭಕ್ತಿ ಅಂದರೆ ಅರಿವು ಆಚಾರಗಳ ಸಂಗಮ. ನಾನು ಮನಸ್ಸಿನಲ್ಲಿ ಏನನ್ನು ನೆನೆಸ್ತೇನೆ ಅದನ್ನು ನಾನು ಹೇಳಬೇಕು. ನಾನು ಏನು ಹೇಳುತ್ತೇನೆ ಅದು ನನ್ನ ಮನದ ಸಂಕಲನದಲ್ಲಿರಬೇಕದು. ಅದು ಹೇಳೋದು ನುಡಿ ಬೇರೆ ಆಗಬಾರ್ದು. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ವಿಚಾರಿಸಿದರೆ ಏನೂ ಹುರುಳಿಲ್ಲವಯ್ಯ ಅಂತ ಆಗಬಾರ್ದು. ಭಕ್ತಿ ಅಂದರೆ ಇವೆರಡನ್ನು ಜೋಡಿಸುವಂಥದ್ದು. ಹೌದು, ನನ್ನ ನಡೆ ನುಡಿ ಎರಡೂ ಬಹಳ ಚೆನ್ನಾಗಿದೆ, ನನ್ನಂಥವ್ರು ಯಾರಿದ್ದಾರೆ ಅಂತ ಹೇಳಿ ಉಬ್ಬಿ ಕೊಬ್ಬಿ ಮಾತನಾಡದೇ ಇರೋದಿದೆಯಲ್ಲ, ವಿನಯವಂತನಾಗಿ ಮಾತನಾಡೋದಿದೆಯಲ್ಲ, ಇದು ಸುಭಾಷೆ. ಭಕ್ತಿ ಸುಭಾಷೆಯ ನುಡಿವೆ. ಇದು ಮೊದಲನೇ ಸಾಲು. ಎರಡನೇ ಸಾಲು ಹೇಳಿದ್ರು, ನುಡಿದಂತೆ ನಡೆವೆ. ನಾನು ಏನನ್ನ ಹೇಳ್ತೇನೆ ಅದರಂತೆ ನನ್ನ ನಡವಳಿಕೆ ಇರ್ತದೆ. ನಡೆಯಲ್ಲಿ ನುಡಿಯ ಪೂರೈಸುವೆ. ನಾನು ಯಾವುದನ್ನು ನಡೀತೇನೆ ಅದು ನನ್ನ ಮಾತಿಗೆ ಸಾಕ್ಷಿ. ನನ್ನ ಮಾತಿದೆಯಲ್ಲ ಅದು ನನ್ನ ನಡೆಗೆ ಮೂಲ ಪ್ರೇರಣೆ. ಇವೆರಡರ ಸಮನ್ವಯ ಇದೆಯಲ್ಲ, ಇದು ಬಹಳ ಮುಖ್ಯ. ಇವೆರಡನ್ನು ಸಮನ್ವಯಗೊಂಡದ್ದು ಭಕ್ತಿ. ಇಷ್ಟು ಹೇಳಿದ ಮೇಲೆ ಎಷ್ಟು ಬಸವಣ್ಣನವರಿಗೆ ಕನ್ಫರ್ಮಿಟಿ ಇತ್ತು ಮನಸ್ಸಿನಲ್ಲಿ, ಖಚಿತತೆ ಇತ್ತು. ಯೋಚನೆ ಮಾಡಿ, ತ್ರಾಸು ಕಟ್ಟಲೆ ನಿನ್ನ ಕೈಯಲ್ಲಿ. ನಾನು ಕೇವಲ ನನ್ನ ಮನಸ್ಸಿಗೆ ಒಪ್ಪದ ಹಾಗೆ ಅಥವಾ ಇನ್ನೊಬ್ಬರಿಗೆ ತೋರಿಕೆಗೋಸ್ಕರ ಅಂತಲ್ಲ, ಒಳ ಹೊರಗು ಎರಡೂ ಸಹ ಸಂಪೂರ್ಣವಾಗಿ ಪಾರದರ್ಶಕವಾದಂಥ ನಡೆ ನನ್ನದು ಅನ್ನೋದನ್ನು ನಾನು ಹೇಳೋದಲ್ಲ, ನೀನು ನೋಡು. ತ್ರಾಸು ಕಟ್ಟಲೆ ನಿನ್ನ ಕೈಯಲ್ಲಿ. ಇವೆರಡರ ಹೊಂದಾಣಿಕೆಯಲ್ಲಿ ಒಂದು ಸೂಕ್ಷ್ಮವಾದ ಕೂದಲೆಳೆಯಷ್ಟೇನಾದರೂ ಕೊರತೆ ಇದ್ದರೆ ಎನ್ನ ನೆದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ. ಎಷ್ಟು ಖಚಿತವಾಗಿರ್ತಕ್ಕಂಥ ನಡೆನುಡಿ ಸಿದ್ಧಾಂತ ಇದು. ಅರಿವು ಆಚಾರಗಳ ಸಂಗಮ. ಇವುಗಳ ನೆಲೆಯನ್ನು ನಾವು ಸಹಜವಾದ ರೀತಿಯಲ್ಲಿ ಜೋಡಿಸಲಿಲ್ಲ ಅಂತ ಹೇಳಿದ್ರೆ ನಮಗದರ ಬೆಳಕಿನ ಬಗ್ಗೆ ತಿಳಿಯೋದು ಹೇಗೆ? ಹಾಗಾದರೆ ಇದು ಬಹಳ ಕಷ್ಟವೇ? ಇಲ್ಲ. ಅರಿವು ಆಚಾರಗಳ ಸಂಗಮ ನಡೆನುಡಿಗಳ ವಿಚಾರವನ್ನು ಅತ್ಯಂತ ಸರಳವಾಗಿ, ಸುಭಗವಾಗಿ, ಎಲ್ಲರಿಗೆ ಅರ್ಥವಾಗುವಂತೆ ಬೆಳಕಿನ ಮಾರ್ಗವನ್ನು ತೋರಿಸಿಕೊಟ್ಟ ಕಾರಣದಿಂದಲೇ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಜನ ಎಲ್ಲರೂ ಶರಣರಾಗಿ ಪರಿವರ್ತಿತರಾದರು. ಕಸಗುಡಿಸುವಂಥ ಸತ್ಯಕ್ಕನಿಂದ ಹಿಡಿದು ಕಾಳವ್ವೆ, ಪಿಟ್ಟವ್ವೆ,
ಸಂಕವೇ ಎಷ್ಟು ಜನ ಅದ್ಭುತವಾಗಿರುವಂಥ ಮಹಾಶರಣರಾಗಿ ತನ್ನ ಅಂತರಂಗದ ಬೆಳಕನ್ನು ತಿಳಿದು ಅದರಂತೆ ತಮ್ಮ ಬದುಕನ್ನು ಬೆಳಕಾಗಿಸಿಕೊಂಡು ನಡೆದ್ರಲ್ಲ. ನಾವಿದ್ರ ಬಗ್ಗೆ ಎಲ್ಲ ಮಾತಾಡ್ತೇವೆ. ಅಲ್ಲಿ ಕಲ್ಯಾಣದಲ್ಲಿ ಲಕ್ಷದ ಮೇಲೆ 96,000 ಜನಗಳಿದ್ದರು, 770 ಅಮರಗಣಗಳಿದ್ದರು. ಇವರೆಲ್ಲ ಇದ್ದದ್ದು ಬಸವಣ್ಣನ ಕಲ್ಯಾಣ ಆಹಾ ಅಂತ ಹೇಳಿ ನಾವು ಧನ್ಯತೆಯ ಭಾವದಿಂದ ನಾವು ಮಾತನಾಡ್ತೇವೆ. ಆದರೆ ಅಪ್ಪ ಬಸವಣ್ಣ ಹೇಳ್ತಾನೆ, ನಾವು ಹೋದ ದಾರಿಯಲ್ಲಿ ನೀವು ಬರಬೇಕಲ್ಲ, ನೀವು ಬರದೆ ಬರೀ ಮಾತನಾಡಿದ್ರೆ ಏನು ಬಂತು ಪ್ರಯೋಜನ? ಈ ಪ್ರಶ್ನೆಯನ್ನು ನಮಗೆ ಹಾಕ್ತಾರೆ. ಈ ಪ್ರಶ್ನೆಯನ್ನು ನಾವು ಆಲೋಚನೆ ಮಾಡಲೇಬೇಕಲ್ಲ. ಈ ಲೆಕ್ಕದಲ್ಲೇ ಲಿಂಗ ಪೂಜೆಯನ್ನು ಲಿಂಗ ಪ್ರಜ್ಞೆಯನ್ನು ಕೊಟ್ಟಾಗ ಅಪ್ಪ ಬಸವಣ್ಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವನ್ನು ಕೊಟ್ಟರು. ಅದು ಬ್ರಹ್ಮಾಂಡದಿಂದ ಅತ್ತತ್ತ, ಪಾತಾಳದಿಂದಿತ್ತಿತ್ತ, ಅಗಮ್ಯ ಅಗೋಚರ ಅಪ್ರತಿಮ. ಅದು ಬೆಳಕಿನ ಪುಂಜ. ಅದಕ್ಕೆ ಯಾವುದೇ ವಿಧವಾಗಿರ್ತಕ್ಕಂಥ ಆಧಾರ ಇಲ್ಲ, ಆಕಾರ ಇಲ್ಲ. ಪ್ರಪಂಚವನ್ನು ಮೀರಿದ್ದು, ಅಣುವಿನಿಂದ ಹಿಡಿದು ಮಹತ್ತಿನವರೆಗೆ ಎಲ್ಲವನ್ನೂ ಆವರಿಸಿಕೊಂಡು ಎಲ್ಲರೊಳಗೂ ಇದ್ದು ಎಲ್ಲರೊಳಗೊಂದಾಗಿ ಯಾವುದಕ್ಕೂ ಸಿಗದೇ ಇರತಕ್ಕಂಥ ಒಂದು ಅದ್ಭುತವಾದ ಪರಿಕಲ್ಪನೆ ಅಗಮ್ಯ ಅಗೋಚರ ಅಪ್ರತಿಮ. ಅದನ್ನು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಒಂದು ಕಡೆಯಲ್ಲಿ ಅಣುವಾಗಿ ರೂಪಿಸಬೇಕಾದ್ರೆ, ಚುಳುಕಾಗಬೇಕಾದ್ರೆ ನನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಲ್ಲ ಅಂತ ಅಪ್ಪ ಬಸವಣ್ಣ ಹೇಳಿದ್ರು. ಕರಸ್ಥಲ ಅಂದರೆ ನಾವು ನಮ್ಮ ಅಂಗೈಯಲ್ಲಿರ್ತಕ್ಕಂಥ ಲಿಂಗ, ಅರುಹಿನ ಕುರುಹು ಅಂತ ನಾವು ಅದನ್ನು ಲೌಕಿಕವಾಗಿ ಪ್ರಾಥಮಿಕ ಹಂತದ್ದನ್ನು ಮಾತ್ರ ತಿಳ್ಕೊಳ್ತೇವೆ. ಆದರೆ ಕರಸ್ಥಲ ಅನ್ನೋದಿದೆಯಲ್ಲ, ಅದು ನಮ್ಮ ಕ್ರಿಯೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಕರ ಅಂದರೆ ಕ್ರಿಯೆ, ಕ್ರಿಯಾಸ್ಥಲವೇ ಕರಸ್ಥಲ. ಆ ಕರಸ್ಥಲ, ಅದರಲ್ಲಿ ನಮ್ಮ ಆಲೋಚನೆಗಳೆಲ್ಲವೂ ಲಿಂಗಮುಖಿ ಪ್ರಜ್ಞೆ ಅಲ್ಲಿ ಒಂದು ರೀತಿಯಲ್ಲಿ ಕಾನ್ಸಂಟ್ರೇಟ್ ಆಗಬೇಕು. ಲಿಂಗಮುಖಿ ಪ್ರಜ್ಞೆ ಕಾನ್ಸಂಟ್ರೇಟ್ ಆದರೆ ಅದು ಕರಸ್ಥಲದ ಲಿಂಗವಾಗ್ತದೆ. ಲಿಂಗಮುಖಿ ಪ್ರಜ್ಞೆ ಕಾನ್ಸಂಟ್ರೇಟ್ ಆದರೆ ಒಂದು ಕಡೆ ಸಂಕಲಿತವಾದರೆ ಅದು ಲಿಂಗ ಪ್ರಜ್ಞೆಯ ಪರಿಣಾಮ ಆಗ್ತದೆ, ಅದು ಲಿಂಗವಾಗ್ತದೆ. ಲಿಂಗ ಅಂತ ಅನ್ನುವಂಥದ್ದು ನಾವೆಲ್ಲೋ ಗುಡಿಯ ಲಿಂಗ, ಆ ಲಿಂಗ, ಈ ಲಿಂಗ, ಕಲ್ಲಿನ ಲಿಂಗ, ಕಂತೆ ಲಿಂಗ ಅಂತ ಅಲ್ಲ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಳ ಒಂದು ಕಡೆ ಸೇರಿದಂಥ ಒಂದು ಸಂಕ್ರಮಣ ಸ್ಥಿತಿಯ ಒಂದು ನೆಲೆ ಇದೆಯಲ್ಲ, ಅದು ಲಿಂಗ. ಅದು ಕರಸ್ಥಲದ ಲಿಂಗವಾಗಬೇಕು. ಹೌದು, ಪ್ರಾರಂಭದಲ್ಲಿ ನಾವು ಅಂಗೈಯಲ್ಲಿ ಲಿಂಗವನ್ನು ಇಟ್ಟುಕೊಳ್ತೇವೆ, ಅಂಗವನ್ನು ಕರಸ್ಥಲ ಅಂತ ಹೇಳ್ತೇವೆ. ಕರಸ್ಥಲದಲ್ಲಿ ಲಿಂಗವನ್ನು ಇಟ್ಟುಕೊಂಡವರನ್ನು ಲಿಂಗ ಆಯತ ಅಂತ ಹೇಳ್ತೇವೆ. ಆ ಕರಸ್ಥಲದಿಂದ ಅದು ನಮ್ಮ ಮನಸ್ಥನದ ಬೆಳಕನ್ನು, ಮನಸ್ಥಳದ ಕತ್ತಲೆಯನ್ನು ತೆಗೆದು ಬೆಳಕು ಮಾಡಲಿಲ್ಲ ಅಂತ ಹೇಳಿದ್ರೆ ಅದೇನು ಪ್ರಯೋಜನ ಇಲ್ಲ. ಮನದ ಕತ್ತಲೆಯನ್ನು ತೆಗೆದು ಬೆಳಕು ಮಾಡಿದಾಗ ಅದು ಮನಸ್ಥಲವಾಗ್ತದೆ. ಇವೆರಡೂ ಸಹ ಈ ಉಭಯ ಭೇದವನ್ನು ಅಳಿದು ಬೆಳಕಾದಾಗ ಏನಾಗುತ್ತೆ ಅಂದರೆ ಅದು ಭಾವಸ್ಥಲವಾಗ್ತದೆ. ಕರಸ್ಥಲ, ಮನಸ್ಥಲ, ಭಾವಸ್ಥಲ, ಆಯತ, ಸ್ವಾಯತ, ಸನ್ನಹಿತ. ಈ ಲೆಕ್ಕದಲ್ಲಿ ಅತ್ಯಂತ ಸರಳವಾದ ರೀತಿಯಲ್ಲಿ ಈ ಶರಣ ಪ್ರಜ್ಞೆಯ ಆಂತರಿಕ ಚೇತನವನ್ನು ಸರಳವಾದ ರೀತಿಯಲ್ಲಿ ಹೇಳಿದ ಕಾರಣ ಕಲ್ಯಾಣಕ್ಕೆ ಬಂದಂಥ ಪ್ರತಿಯೊಬ್ಬರೂ ಸಹ ಪರಿಪೂರ್ಣ ನೆಲೆಯ ಶರಣರಾಗಿ ಅವರು ವಿಕಸಿತರಾದರು. ಬಸವಣ್ಣ ಮಾಡಿದ್ರು ಆ ಕೆಲಸ. ನಾವು ಎಷ್ಟಾಗಿದ್ದೇವೆ? ವರ್ಷಗಳು ಕಳೀತಾ ಇದೆ, ವರ್ಷಗಳು ಹೋಗ್ತಾ ಇದೆ. ಇವತ್ತು ಬಸವ ಪ್ರಜ್ಞೆ ಇಡೀ ಪ್ರಪಂಚವನ್ನು ಆವರಿಸ್ತಾ ಇದೆ. ಪ್ರಪಂಚವಾದ ಎಲ್ಲ ಕಡೆಯೂ ಸಹ ಬಸವ ಪ್ರಜ್ಞೆಗಳು ಬರ್ತಾ ಇವೆ. ಥೇಮ್ಸ್ ನದಿಯ ತೀರದಲ್ಲಿ ಅಪ್ಪ ಬಸವಣ್ಣನ ಪ್ರತಿಮೆ ಇದೆ. ಪ್ರಪಂಚದ ಅನೇಕ ರಾಜ್ಯಗಳಲ್ಲಿ, ರಾಷ್ಟ್ರಗಳಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಬಸವ ಇಂಟರ್ನ್ಯಾಷನಲ್ ಸಂಸ್ಥೆಗಳು ಬೇಕಾದಷ್ಟು ಬೆಳೀಲಿಕ್ಕೆ ಶುರುವಾಗಿವೆ. ಬಸವಣ್ಣನವರ ಸಾಧನೆಯ ಬಗ್ಗೆ ಬೇಕಾದಷ್ಟು ಗ್ರಂಥಗಳು, ಡಾಕ್ಟರೇಟ್ ಪದವಿಗಳು ಬರ್ತಾ ಇವೆ. ಇವೆಲ್ಲ ಹೊರಗಿನ ವೈಭವ ಎಷ್ಟು ಅದ್ಭುತ ಇದೆ ಅಂದರೆ ಹೊರಗಣ ಶೃಂಗಾರ ಹೇಳಲಿಕ್ಕಾಗದಷ್ಟು. ಆದರೆ ಒಳಗಿನ ಚಿಂತನೆಯನ್ನು ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಕೇವಲ ಅದನ್ನು ಇಟ್ಟು ಹೊರಗಡೆಯಿಂದ ನೋಡ್ತಕ್ಕಂಥ ಆಯತರು ಮಾತ್ರ ಆಗ್ತೇವೆ ಹೊರತು ಅದನ್ನು ಸ್ವಾಯತ್ತ ಮಾಡಿಕೊಳ್ಳದೆ ಇದ್ದರೆ ನಾವು ವಿಕಾಸ ಆಗೋದಿಲ್ಲ. ನಮ್ಮ ಹೆಜ್ಜೆಯನ್ನು ಅರಿತು ಮುಂದೆ ಹೆಜ್ಜೆ ಇಡಬೇಕು ಅಂತ ಪ್ರಭುದೇವರು ಹೇಳಿದ್ದೇನೆ.
ಈ ವರ್ಷದಲ್ಲಿ ನಾವು ಏನು ಮಾಡಿದ್ವಿ? ಹೌದು, ಭಾರತದ ಎಲ್ಲ ಭಾಷೆಗಳಲ್ಲೂ ಸಹ ವಚನಗಳ ಪರಿಚಯವನ್ನು ಬಸವ ಸಮಿತಿ ಮಾಡಿಕೊಡ್ತು. ಅದು ಹೊರಗಿನ ಸಾಧನೆ. ಅದನ್ನು ಇಟ್ಕೊಂಡು ನೀವು ನಿಮ್ಮ ಒಳಗಿನ ಸಾಧನೆಯನ್ನು ಮಾಡಬೇಕಲ್ಲ. ಇಡೀ ಪ್ರಪಂಚದಲ್ಲಿ ಇದು ಬಸವ ಪ್ರಜ್ಞೆ ಬರ್ತಾ ಇದೆಯಲ್ಲ. ಇವತ್ತು ಒಂದು ಬಸವ ಸಂಸ್ಥೆಯ ಅಧ್ಯಕ್ಷ ಆಗಬೇಕು ಅಂದರೆ ಒಬ್ಬ ವಿದೇಶಿ, ಒಬ್ಬ ಗಣ್ಯ ವ್ಯಕ್ತಿ ಹೇಳ್ತಾನೆ, ನಾನು ಲಿಂಗಧಾರಿ ಆಗಿಯೇನೇ ಬಸವಣ್ಣನ ಸಂಸ್ಥೆಯ ಅಧ್ಯಕ್ಷನಾಗ್ತೇನೆ ಅಂತ. ಅವನು ಆ ಮನಸ್ಥಿತಿ ಅವನಿಗೆ ಯಾಕೆ ಬಂತು? ಅದು ನಮ್ಮೆಲ್ಲರಲ್ಲಿ ಯಾಕೆ ಅದು ಮಡುಗಟ್ಟಲಿಲ್ಲ? ಈ ಬಗ್ಗೆನೂ ಆಲೋಚನೆ ಮಾಡಬೇಕಲ್ವಾ? ಈ ಆಲೋಚನೆಯನ್ನ ಮಾಡ್ತಾ ನಾವು ನಮ್ಮ ಅಂತರಂಗದಲ್ಲಿ ಬೆಳಕನ್ನು ತೆಗೆದುಕೊಳ್ಳುವತ್ತ ನಾವು ಎಷ್ಟು ದೂರ ಇದ್ದೇವೆ, ಬೆಳಕಿಗೂ ನಮಗೂ ಎಷ್ಟು ದೂರ ಅನ್ನೋದನ್ನು ಗಮನಿಸಿ ಮುಂದಿನ ವರ್ಷ ಬೆಳಕಿನ ವರ್ಷವಾಗಬೇಕು. ಸಾಧನೆಯಲ್ಲಿ ನಾವು ಪರಿಪೂರ್ಣತೆಯನ್ನು ಹೊಂದಬೇಕು. ಸಾಧಕರಾಗಿ ನಾವು ಗಟ್ಟಿಯಾದಂಥ ನಿಲುವನ್ನು ತೆಗೆದುಕೊಳ್ಳಬೇಕು. ಈ ಲೆಕ್ಕದಲ್ಲಿ ನಮ್ಮ ಚಿಂತನೆ ಇದೆಯಲ್ಲ, ಈ ಬಗ್ಗೆ ನನ್ನ ಮನಸ್ಸಿನಲ್ಲಿ ಇದು ಮೂಡಿಬಂತು. ಹೌದು, ಲಿಂಗ ಆಯತ ಸ್ವಾಯತ ಸನ್ನಹಿತ ಅಂತ ಹೇಳಿದೆ. ಇದನ್ನು ಹೊರಗಿನ ಲೆಕ್ಕದಲ್ಲೂ ಹೇಳ್ಬೋದು. ಬಸವಣ್ಣನವರ ಬಗ್ಗೆ ಅಭಿಮಾನ ಇಟ್ಟುಕೊಂಡು ಬಸವಣ್ಣನವರ ಬಗ್ಗೆ ಬೇಕಾದಷ್ಟು ಪ್ರವಚನಗಳನ್ನು ಮಾಡುವವರೆಲ್ಲರೂ ಬಸವಾಯತರು. ಬಸವ ಸ್ವಾಯತರಾಗಬೇಕು ಅಂತಂದರೆ ಅಪ್ಪ ಬಸವಣ್ಣ ಹೇಳಿದ ಹಾಗೆ ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ ಅನ್ನೋದಿದೆಯಲ್ಲ, ಅದು ಇಲ್ಲ ಅಂತ ಹೇಳಿದ್ರೆ ನಾವು ಬಸವ ಸ್ವಾಯತರಾಗೋದಿಲ್ಲ. ಪ್ರತಿಯೊಂದಕ್ಕೂ ಸಹ 3 ಹಂತ. ಇದು ಬರೀ ಆಯತ ಸ್ವಾಯತ ಸನ್ನಹಿತ ಅನ್ನೋದು ಬರೀ ಇಷ್ಟಪ್ರಾಣ ಭಾವಲಿಂಗಗಳು ಅಂತ ಅನ್ನೋದಲ್ಲ. ಅದರ ಅಂತರಂಗವನ್ನು ನಾನು ಹೇಳಿದೆ ಆಗಲೇ. ಇದು ಒಂದು ಪೂಜಕ ವಸ್ತು, ಪೂಜ್ಯ ವಸ್ತು ಅಂತಲ್ಲ, ಅದು ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ವಿಶ್ವ ಚೈತನ್ಯ. ಇದು ಅಗಮ್ಯ ಅಗೋಚರ ಅಪ್ರತಿಮ ಚೈತನ್ಯ, ಎಲ್ಲ ಕಡೆಯೂ ಸೇರ್ತದದು. ಆ ಲೆಕ್ಕದಲ್ಲಿ ನಾವು ಬಸವಣ್ಣನವರ ಹೆಜ್ಜೆಯಲ್ಲಿ ಹೆಜ್ಜೆ ಇಡದೆ ಬರೀ ಬಸವ ಪ್ರೇಮಿಗಳಾಗಿ ಬಸವಣ್ಣನವರ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾ ಬಸವವಾದಿಗಳಾಗಿದ್ದರೆ ನಾವು ಬಸವಾಯತರಾಗ್ತೇವೆ. ಮುಂದೇನು? ಬಸವ ಸ್ವಾಯತರಾಗಬೇಕು. ಈ ಸಕ್ಕಿ ಆಸೆ ಎಮಗೇಕೆ ಅಂತ ಅಂದಂಥ ಆಯ್ದಕ್ಕಿ ಲಕ್ಕಮ್ಮ ಆ ಶರಣೆ, ಆ ಪ್ರಜ್ಞೆ ನಮ್ಮೆಲ್ಲರಿಗೆ ಬರಬೇಕು. ನಾವು ನಮ್ಮ ಹೋರಾಟಗಳು ನಮ್ಮ ಸ್ವಾಯತ್ತತೆಗೋಸ್ಕರ, ನಮ್ಮ ವ್ಯವಸ್ಥೆಗೋಸ್ಕರ, ನಮ್ಮ ಲೌಕಿಕ ಬದುಕಿಗೋಸ್ಕರ ಎಷ್ಟು ಹೋರಾಡ್ತೇವೆ. ಆದರೆ ಅಂತರಂಗದ ನೆಲೆಯನ್ನು ಸಾಧಿಸಲಿಕ್ಕೆ ಅದರಲ್ಲಿ ಒಂದು ಅಂಶವಾದರೂ ನಾವು ಪ್ರಯತ್ನ ಮಾಡಿದ್ರೆ ಎಷ್ಟು ಅನುಕೂಲ ಆಗ್ತದೆ. ಈ ನೆಲೆಯನ್ನು ಯೋಚನೆ ಮಾಡಬೇಕಾದಂಥ ಪ್ರಸಂಗ ಇದೆ. ನಾವೆಲ್ಲ ಖಚಿತವಾಗಿ ನಾವೆಲ್ಲ ಬಸವಾಯತರಾಗಿದ್ದೇವೆ. ಈಗ ನಾವಾಗಬೇಕಾದದ್ದು ಬಸವ ಸ್ವಾಯತ. ನನ್ನ ನಡೆ ಬಸವಣ್ಣನ ಮಾರ್ಗದಲ್ಲಿ ಹೋಗಬೇಕು. ನನ್ನ ನುಡಿ ಬಸವಣ್ಣನ ನುಡಿಯನ್ನು ಅನುಸರಿಸಬೇಕು. ನನ್ನ ನಡೆನುಡಿಗಳ ಸಮನ್ವಯತೆ ಇದೆಯಲ್ಲ, ಅದು ಸಮಾಜದಲ್ಲಿ ಮೇಲು ಕೀಳು ಅನ್ನುವ ಭಾವನೆ ಇಲ್ಲದೆ ಎಲ್ಲರೊಳಗೊಂದಾಗಿ, ಎಲ್ಲರಿಗೆ ಬೇಕಾಗಿ, ಎಲ್ಲರ ಬೆಳಕು ತಾನಾಗಿ ನಿಲ್ಲುವಂತಹ, ಮಾಡುವ ಮಾಟದಲ್ಲಿ ತಾನಿಲ್ಲದೆ ಇರತಕ್ಕಂತಹ ಮೂಲ ನೆಲೆಯನ್ನು ತಲುಪಿ ನಿಲ್ಲುವುದಾಗಬೇಕು. ಇದು ಬಸವ ಸ್ವಾಯತ. ಇದನ್ನು ಸಾಧನೆ ನಾನು ಮಾಡಿಯೇ ಮಾಡ್ತೇನೆ ಅಂತ ಮಾಡಿದ ಮೇಲೆ ಇದು ನಾನು ಮಾಡಿದೆ ಎನ್ನುವ ಹಮ್ಮಿನಿಂದ ದೂರ ಉಳಿಯೋದಿದೆಯಲ್ಲ. ಮಾಡುವಾತ ನಾನಲ್ಲ, ಬೇಡುವಾತ ನಾನಲ್ಲ, ನೀಡುವಾತ ನಾನಲ್ಲ, ನಿನಗೆ ನೀ ಮಾಡಿಕೊ ಕೂಡಲ ಸಂಗಮ ದೇವ ಅನ್ನುವ ನೆಲೆ ಇದೆಯಲ್ಲ, ಆ ನೆಲೆಯಲ್ಲಿ ಮಾಡುವ ಮಾಟದಲ್ಲಿ ತಾನಿಲ್ಲದೇ ಇರುವ ನೆಲೆ ಇದೆಯಲ್ಲ, ಅದು ಬಸವ ಸನ್ನಹಿತ. ನಾವು ಆಯತ ಸ್ವಾಯತ ಸನ್ನಹಿತ 3 ಹಂತವನ್ನು ಇಟ್ಕೊಳ್ಳಿ. ಕೈಯಲ್ಲಿ ಇಷ್ಟಲಿಂಗವನ್ನು ಹಿಡಿದು ನಾವು ಶರೀರದ ಮೇಲೆ ಲಿಂಗಧಾರಿಗಳಾಗಿ ಇರ್ತೇವೆ ಅನ್ನೋದಿದೆಯಲ್ಲ, ಇದು ಲಿಂಗ ಆಯತ. ಆ ಲಿಂಗದ ಬೆಳಕನ್ನು ಇಡೀ ಶರೀರದಲ್ಲಿ ನಾವು ಅದನ್ನು ಇಡೀ ನಮ್ಮ ಜೀವವನ್ನೇ ಬೆಳಕಾಗಿ ಮಾಡ್ಕೊಳ್ಳೋದಿದೆಯಲ್ಲ ನೋಡಿ. ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ, ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲ್ಕೆ ನೀಲಿಂಗ ನಿನ್ನ ಮೈಲಿಂಗ ಎಂದೆನ್ನೊಳು ಕೀಲಿಸಿದ ಗುರುವೆ ಕೃಪೆಯಾಗುಂತ. ಹಾಗೆ ಲಿಂಗ ಶರೀರದ ಮೇಲೆ ಧರಿಸಿದ್ದಲ್ಲ, ಇಡೀ ಶರೀರವೇ ಲಿಂಗಮಯ ಪ್ರಜ್ಞೆಯಿಂದ ಪರಿಪೂರ್ಣ ಚೇತನಗೊಂಡದ್ದಾಗಬೇಕು. ಇದು ಲಿಂಗ ಸ್ವಾಯತ. ಅದಾದ ಮೇಲೆ
ನಾನು ಸಾಧನೆ ಮಾಡಿದೆ, ನೀನೇನು ಇಲ್ಲ, ನಾನೇ ಎಲ್ಲ ಅನ್ನುವಂಥ ಭಾವನೆಯಿಂದ ಸಂಪೂರ್ಣವಾಗಿ ನಿರ್ಲಿಪ್ತನಾಗಿ ನಿಜಾನುಭವದಲ್ಲಿ ಸಹಜವಾಗಿ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಅಂತ ಹೇಳಿ ತನ್ನ ತನವನ್ನು ಅಳಿದು ಮಹಾಲಿಂಗದ ನೆಲೆಯಲ್ಲಿ ಪ್ರಭೆಯಲ್ಲಿ ಕರಗಿ ಹೋಗೋದಿದೆಯಲ್ಲ, ಇದು ಸಮರಸ ಭಕ್ತಿ. ಆ ನೆಲೆಯ ಸಾಧನೆ ಇದೆಯಲ್ಲ, ಇದು ಲಿಂಗ ಸನ್ನಹಿತ. ಇದು ಲಿಂಗ ಪ್ರಜ್ಞೆ, ಲಿಂಗ ಸಾಧನೆಗೆ ಅಷ್ಟೇ ಬರಬಾರ್ದು, ಹೊರಗೂ ಬರಬೇಕು ಅಂತ ನಾನಾಗಲೇ ಬಸವಾಯತ ಅಂತ ಹೇಳಿದೆ. ಬಸವಸ್ವಾಯತ, ಬಸವಣ್ಣನವರ ಹಾದಿಯಲ್ಲಿ ಬಸವಣ್ಣನ ಪ್ರೇರಣೆಯಂತೆ ಆ ದಾರಿಯಲ್ಲಿ ನಡೆಯುತ್ತೇನೆ ಅನ್ನೋದು ಇದೆಯಲ್ಲ, ಅದರಂತೆ 4 ಹೆಜ್ಜೆ ಇಡೋದಿದೆಯಲ್ಲ, ಇದು ಬಸವಸ್ವಾಯತ, ಬಸವಸ್ವಾಯತ, ಆಯತ ಸ್ವಾಯತ. ಆಮೇಲೆ ಇಷ್ಟೆಲ್ಲ ನನ್ನಿಂದ ಆಯಿತು, ಜನ ಬಸವ ಪ್ರಜ್ಞೆಯಿಂದ ನನ್ನಿಂದ ಕಲ್ತರು, ನಾನು ಬಸವ ಮಾರ್ಗದ ಅಧ್ವರಿಯು. ಈ ಗುಣಗಳನ್ನೆಲ್ಲ ಬಿಟ್ಟು ಬಸವಣ್ಣ ನಿನಗೆ ನೀನು ಮಾಡಿಕೊಂಡಿದ್ದೀಯಾ, ನಾನು ನೋಡಿ ಸಂತೋಷ ಪಡಲಿಕ್ಕೆ ಅವಕಾಶ ಕೊಟ್ಟಿದ್ದೀಯಾ ಅಂತ ಹೇಳಿ ನಿಶ್ಚಿಂತತೆಯ ನಿಜಾನುಭವದ ಬೆಳಕಿನಲ್ಲಿ ಸಹಜವಾಗಿ ನಿಲ್ಲೋದಿದೆಯಲ್ಲ, ಇದು ಬಸವ ಸನ್ನಹಿತ. ಬಸವಣ್ಣನವರ ಸಾಧನೆಯ 3 ಹಂತಗಳು: ಆಯತ, ಸ್ವಾಯತ, ಸನ್ನಹಿತ. ಅಪ್ಪ ಬಸವಣ್ಣ ಕಲ್ಯಾಣದ ಅಂಗಳದಲ್ಲಿ ಬಂದು ಎಲ್ಲರಿಗೆ ಬೆಳಕಾಗಿ ನಿಂತು ತಮ್ಮ ಸಾಧನೆಯ ನೆಲೆಯಲ್ಲಿ ಅವರು ಕೊನೆಗೆ ಸಂಪೂರ್ಣವಾದ ರೀತಿಯಲ್ಲಿ ತಮ್ಮ ಬದುಕಿನ ಎಲ್ಲ ಸಂಕಲ್ಪಗಳನ್ನು ಮೀರಿ ಆ ಮಹಾಲಿಂಗದಲ್ಲಿ ಬಯಲಾದರು. ಆ ಬಗ್ಗೆ ನಮ್ಮ ಈ ಪಂಡಿತೋತ್ತಮರಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಇದೆ, ನಮ್ಮ ಅರ್ಧ ತಿಳುವಳಿಕೆ ಉಳ್ಳವರಲ್ಲಿ. ಆದರೆ ಅದರ ಬಗ್ಗೆ ಖಚಿತವಾಗಿರ್ತಕ್ಕಂಥ ಮಾತನ್ನು ಸಿದ್ದರಾಮ ಶಿವಯೋಗಿಗಳು ಅಪ್ಪಣೆ ಮಾಡ್ತಾರೆ. ಸಿದ್ದರಾಮ ಶಿವಯೋಗಿಗಳ ಈ ಮಾತು ನಮ್ಮ ಪಂಡಿತರುಗಳೆಲ್ಲ ಅದನ್ನು ಹೆಚ್ಚು ಎತ್ಕೊಂಡು ಅದರ ಬಗ್ಗೆ ವ್ಯಾಖ್ಯಾನ ಮಾಡಿ ಅದರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕಾದದ್ದಿದೆ. ಆದರೆ ನಮಗೇನೋ ಒಂದು ಲೆಕ್ಕ ಅದರ ಬಗ್ಗೆ ಆಸಕ್ತಿ ಇಲ್ಲ. ಏನು ಹೇಳ್ತಾರೆ ಹಾಗಾದರೆ ಸಿದ್ದರಾಮ ಶಿವಯೋಗಿಗಳು? ಬಸವ ಸ್ತೋತ್ರ ತ್ರಿಪದಿಯಲ್ಲಿ ಅವರು ಹೇಳ್ತಾರೆ, ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತ್ತಿಯಾದ ಮಳೆಯ ಮಠದಿ. ಸಾಗರ ಬ್ರಹ್ಮವನ್ನು ನೋಡಿ, ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತ್ತಿಯಾದ ಮಳೆಯ ಮಠದಿ. ಆಗದ ಅರಸನು ಕಳೆದು ಕಂಗೊಳಿಸಿದನು ಯೋಗಿ ಗುರು ಬಸವನೈ ಯೋಗಿನಾಥ. ನೋಡಿ, ಯೋಗಿನಾಥ ಅಂಕಿತ ತ್ರಿಪದಿಯಲ್ಲಿ ಎಷ್ಟು ಖಚಿತವಾಗಿರುವಂಥ ಇಡೀ ಬಸವಣ್ಣನವರ ಸಾಧನೆಯ ಒಂದು ಚಿತ್ರಣ ಕೊಡ್ತಾರೆ ನೋಡಿ. ಸಾಗರ ಬ್ರಹ್ಮವನ್ನು ಸಾಧಿಸಿ, ವಿಶಾಲವಾಗಿರ್ತಕ್ಕಂಥ ಎಲ್ಲ ಬ್ರಹ್ಮ ಅಂದರೆ ಸೃಷ್ಟಿ, ಸಾಗರ ಬ್ರಹ್ಮವನ್ನು ಸಾಧಿಸಿ ಇಡೀ ಲೋಕವನ್ನೆಲ್ಲ ತನ್ನವರನ್ನಾಗಿ ಮಾಡಿಕೊಂಡು ಎಲ್ಲರನ್ನೂ ಬೆಳಕಿನಲ್ಲಿ ತೆಗೆದುಕೊಂಡು ಹೋಗಿ ಎಲ್ಲರೊಳಗೊಂದಾಗಿ ಎಲ್ಲರಿಗೆ ಬೆಳಕಾಗಿ ಅದ್ಭುತವಾದ ನೆಲೆಯಲ್ಲಿ ನಿಂತಂಥ ಒಂದು ನೆಲೆ ಇದೆಯಲ್ಲ, ಇದು ಸಾಗರ ಬ್ರಹ್ಮವನ್ನು ಸಾಧಿಸಿದ ಪರಿ. ಅದನ್ನೆಲ್ಲ ಮಾಡಿದ ಮೇಲೆ ನನ್ನಿಂದ ಇವರೆಲ್ಲ ಬೆಳಕು ಕಂಡ್ರು ಅನ್ನುವ ಅಹಮಿಕೆ ಇಲ್ಲದೆ ಅದನ್ನೆಲ್ಲ ಸಂಪೂರ್ಣವಾದ ರೀತಿಯಲ್ಲಿ ಅದನ್ನು ಸನ್ನಹಿತಗೊಳಿಸುವಂಥ ನೆಲೆ ಇದೆಯಲ್ಲ, ಬ್ರಹ್ಮದಲ್ಲಿ ನೀಗಿ ಎಲ್ಲಿಂದ ಇವನ್ನೆಲ್ಲ ಸಾಧನೆ ಮಾಡಿದ್ರು ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತ್ತಿಯಾದ. ನಿಷ್ಪತ್ತಿ ಅಂದರೆ ಅಪ್ಪ ಬಸವಣ್ಣನ ವಚನದಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ, ಅಪ್ಪ ಬಸವಣ್ಣನ ವಚನದಲ್ಲೇ ಇದನ್ನು ಗಮನಿಸ್ಕೊಳ್ಳಿ. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ನಿಷ್ಪತ್ತಿ ಎಂಬ ಹಣ್ಣು ನಿಷ್ಪತ್ತಿಯಾದ ಅಂತ ಹೇಳಿದ್ರೆ ತನ್ನ ಸಾಧನೆಯ ಪರಿಪೂರ್ಣತೆಯೊಂದಿಗೆ ಸಂಪರ್ಕವನ್ನು ಕಳೆದುಕೊಂಡು ತೊಟ್ಟು ಕಳಚಿದ ಹಣ್ಣಾದ. ಅದಾದ ಮೇಲೆ ನೋಡಿ, ಒಂದು ಮರದಿಂದ ಹಣ್ಣು ತೊಟ್ಟು ಕಳಿಸಿದಾಗ ಅದರಲ್ಲಿ ಸ್ವಲ್ಪ ಹುಳಿ ಇರ್ತದೆ, ಆದರೆ ಇಟ್ಟ ಜಾಗದಲ್ಲಿಯೇ ಹುಳಿಯನ್ನು ಕಳ್ಕೊಂಡು ಸಂಪೂರ್ಣವಾಗಿ ಸಿಹಿಯಾಗ್ಬಿಡುತ್ತೆ. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ
ಕೂಡಲ ಸಂಗಮ ದೇವ ತನಗೆ ಬೇಕು ಅಂತ ಯಾತಕ್ಕೆ ಎತ್ಕೊಂಡ ಅಂತ ಹೇಳಿದ್ರೆ, ಇದು ಪರಿಪೂರ್ಣವಾದ ಮಾಗಿದ ಫಲ, ಇದು ಅಮೃತ ಫಲ, ಸಹಜ ರೀತಿಯಲ್ಲಿ ಹೋದದ್ದು. ಹಾಗೆ ನಿಷ್ಪತ್ತಿಯಾದರೂ ಬಸವಣ್ಣನವರು ಎಲ್ಲಿ? ಮಳೆಯ ಮಠದಲ್ಲಿ. ಮಳೆಯ ಮಠ ಎಲ್ಲಿತ್ತು? ಶ್ರೀಶೈಲದಲ್ಲಿ. ಈಗ ನಾಗಾರ್ಜುನ ಸಾಗರದ ಮಹಾ ಒಡಲಿನಲ್ಲಿ ಆ ಸ್ಥಳ ಬೆರೆತು ಹೋಗಿದೆ. ಮಳೆಯ ಮಠ ಕಾಶ್ಮೀರ, ನಮ್ಮ ಶ್ರೀಶೈಲದ ಮಳೆಯ ಮಲ್ಲಾರ್ಯ. ನಾವು ಮಳೆಯ ಮಲ್ಲರಸ, ಶಿವಯೋಗಿ ಮಲ್ಲರಸ ಅಂತನ್ನುವಂಥ ಅನುಭಾವಿಗಳನ್ನು ನಾವು ಗುರುತಿಸ್ತೇವೆ. ಶಿವಯೋಗಿ ಮಲ್ಲರಸರನ್ನೇ ಮಳೆಯ ಮಲ್ಲಾರ್ಯ ಅಂತ ಕರೀತಾ ಇದ್ರು. ಅವರು ಇದ್ದಂಥ ಜಾಗ ಮಳೆಯ ಮಠ ಅಂತ ಕರೆಸ್ಕೊಳ್ತಾ ಇತ್ತು. ಮಳೆಯ ಮಠದಲ್ಲಿ ಅವರು ಸಂಪೂರ್ಣವಾಗಿ ಮಹಾಲಿಂಗದಲ್ಲಿ ಬಯಲಾದರು ಬಸವಣ್ಣನವರು ಅಂತ ಶಿವಯೋಗಿ ಸಿದ್ಧರಾಮರು ಹೇಳ್ತಾರೆ. ಅವರು ಲೋಕದ ಕಣ್ಣಿಗೆ ಕೊನೆಯ ಬಾರಿ ಕಾಣಿಸಿಕೊಂಡದ್ದು ಕೃಷ್ಣ ಮಲಾಪಹಾರಿ ನದಿಯ ಸಂಗಮದಲ್ಲಿರ್ತಕ್ಕಂಥ ಆ ಬಂಡೆಯ ಮೇಲೆ. ಅದನ್ನೇ ನಾವೀಗ ಕೂಡಲ ಸಂಗಮ ಐಕ್ಯ ಕ್ಷೇತ್ರ ಅಂತ ನಾವು ಕರೀತೇವೆ. ವಾಸ್ತವವಾಗಿ ಕೂಡಲ ಸಂಗಮದ ಹೆಸರು ಕಪ್ಪಡಿ ಸಂಗಮ. ನೀವು ಶಾಸನಗಳಲ್ಲಿ 11, 10ನೇ ಶತಮಾನದ ಎಲ್ಲ ವ್ಯವಸ್ಥೆಗಳಲ್ಲೂ ನೋಡಿ, ಅದು ಕಪ್ಪಡಿಯ ಸಂಗಮ. ಬಸವಣ್ಣನವರ ವಚನಾಂಕಿತ ಕೂಡಲ ಸಂಗಮ ದೇವ. ಬಸವಣ್ಣನವರ ವಚನಾಂಕಿತ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಮೂರಿದೆ. ಕೂಡಲ ಅನ್ನುವುದು ಆಯತ, ಸಂಗಮ ಅನ್ನುವುದು ಸ್ವಾಯತ, ಬೆಳಕಾಗುವುದು ಸನ್ನಹಿತ. ಆಯತ, ಸ್ವಾಯತ, ಸನ್ನಹಿತ ಮೂರರ ಪ್ರತಿನಿಧಿಯಾಗಿ ಕೂಡಲ ಸಂಗಮ ದೇವ ಅಂತ ಅಪ್ಪ ಬಸವಣ್ಣನವರು ಅಂಕಿತವನ್ನು ಇಟ್ಟುಕೊಂಡ್ರು. ನಾವು ಬಸವ ಪ್ರೇಮಿಗಳು ಕಪ್ಪಡಿ ಸಂಗಮ ಅಂತ ಇದ್ದದ್ದನ್ನು ಕೂಡಲ ಸಂಗಮ ಅಂತ ಹೇಳಿ ಆಮೇಲೆ ನಾವು ಅದನ್ನು ಪ್ರಸಿದ್ಧಿಗೆ ತಂದ್ವಿ. ಕೂಡಲ ಸಂಗಮ ಕ್ಷೇತ್ರ, ಕೂಡಲ ಸಂಗಮ ಕ್ಷೇತ್ರ ಅಂತ ಆಯಿತು. ಕೂಡಲ ಅಲ್ಲಿರ್ತಕ್ಕಂಥ ಸಂಗಮೇಶ್ವರ ದೇವಾಲಯವನ್ನು ಸಹ ಕೂಡಲ ಸಂಗಮ ದೇವರ ದೇವಸ್ಥಾನ ಅಂತ ಕರೆದ್ವಿ. ಇದು ಮುಂದೆ ನಮ್ಮಿಂದಾಗಿರ್ತಕ್ಕಂಥ ಪರಿವರ್ತನೆಗಳು. 12ನೇ ಶತಮಾನದಲ್ಲಿ ಅಲ್ಲಿ ಇದ್ದದ್ದು ಕಪ್ಪಡಿ ಸಂಗಮ. ಕಪ್ಪಡಿಯಿಂದ 2 ನದಿಗಳು ಸೇರುವಂಥ ನೆಲೆ ಅದು. ಆ ನೆಲೆಯಲ್ಲಿ ಕೂಡಲ ಸಂಗಮ ಅಂತ ಇವತ್ತೇನು ಕರೆಸ್ಕೊಳ್ತಾ ಇದೆ, ಅದು ಕಪ್ಪಡಿ ಸಂಗಮ ಆಗಿತ್ತು. ಬಸವಣ್ಣನವರ ಅಂಕಿತ ಜನಪ್ರಿಯತೆ ಆದ ಮೇಲೆ ಆ ಕ್ಷೇತ್ರದ ಹೆಸರನ್ನು ಅದರಿಂದ ನಾವು ಕರೀಲಿಕ್ಕೆ ಶುರು ಮಾಡಿದ್ವಿ. ಈ ವಾಸ್ತವತೆಯನ್ನು ನಾವು ತಿಳ್ಕೊಳ್ಬೇಕು. ಈ ವಾಸ್ತವತೆಯನ್ನು ತಿಳ್ಕೊಂಡು ಈ ಬೆಳಕಿನಲ್ಲಿ ನಮ್ಮ ಬೆಳಕನ್ನು ಹುಡುಕೊಂಡು ಬಸವಣ್ಣನವ್ರ ಹತ್ರ ಹೋಗಬೇಕಾದ್ರೆ ಅವರು ಯಾವ ರೀತಿ ಪರಿಪೂರ್ಣ ಬೆಳಕಾಗಿ ಎಲ್ಲರಿಗೆ ಮಾರ್ಗದರ್ಶಿಗಳಾಗಿ ಸಂತೃಪ್ತಿಯಿಂದ ನಾನು ಮಾಡಿದೆ ಎನ್ನುವುದನ್ನು ಬಿಟ್ಟು ಮಾಡಿದ್ದೆಲ್ಲವನ್ನು ಬ್ರಹ್ಮದಲ್ಲಿ ನೀಗಿ ನಿಷ್ಪತ್ತಿಯಾದಂಥ ಬಸವಣ್ಣನವರನ್ನು ನಾವು ಏನೇನೋ ಹೇಳ್ತೇವೆ. ನಮ್ಮ ರಾಜಕಾರಣಿಗಳು ಒಂದು ಹೇಳ್ತಾರೆ, ಮತ್ತೊಬ್ರು ಇನ್ನೊಂದು ಹೇಳ್ತಾರೆ, ಅದನ್ನು ಇನ್ನೊಬ್ರು ಹೇಳ್ತಾರೆ. ಏನೋ ಯಾಕೆ ಅಂದರೆ ಬಸವ ಪ್ರಜ್ಞೆಯ ಕಂಡು ಅದನ್ನು ನೋಡಲಾರ್ದೆ ಕಣ್ಣು ಮುಚ್ಚಿಕೊಂಡಂಥ ಜನಗಳು ಏನಾದರೂ ಮಾತಾಡ್ಕೊಳ್ಳಿ, ಅದು ನಮಗೆ ಬೇಡ. ಆದರೆ ವಾಸ್ತವತೆ ಏನು? ಬಸವ ಮಾರ್ಗದಲ್ಲಿ ನಡೆದವರೆಲ್ಲರೂ ಆ ಎತ್ತರವನ್ನು ಏರಬಲ್ಲರು. ಅದಕ್ಕೆ 3 ಹಂತ, ಅದನ್ನು ನಾವು ತಿಳ್ಕೊಳ್ಬೇಕು. ನಾವೇನು ಬಸವಾಯತರಾಗಿದ್ದೇವೆ, ನಾವು ಬಸವ ಸ್ವಾಯತರಾಗಬೇಕು. ಒಂದು ಪ್ರಸಂಗ ಸುಮ್ಮನೆ ಹೇಳ್ತೇನೆ, ನಿಮಗೆಲ್ಲ ಗೊತ್ತಿರೋಂಥದ್ದೇ. ಬಸವ ಸೆಂಟರ್ ಆಫ್ ನಾರ್ತ್ ಅಮೇರಿಕಾದ ಅಧ್ಯಕ್ಷನ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಶರಣರು, ಶ್ರೀಶೈಲ ಹಾದಿಮನಿ ಇವರೆಲ್ಲ ಸೇರಿ ಅಲ್ಲಿ ಆಸಕ್ತಿಯಿಂದ ಬಸವ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಂಥ ಒಬ್ಬ ಸಾಫ್ಟ್ವೇರ್ ಕಂಪನಿಯ ಯಜಮಾನನ್ನ ನೀನು ಇದರ ಅಧ್ಯಕ್ಷನಾಗು ಅಂತ ಕೇಳಿದಾಗ ಆ ಕೇಳಿದ್ದ ಅವನ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರಿತ್ತು ಅಂತ ಹೇಳಿದ್ರೆ, ನಾನು ಅಧ್ಯಕ್ಷನಾಗ್ತೇನೆ, ಆದರೆ ನಾನು ಲಿಂಗಧಾರಿಯಾಗದೆ ಅಧ್ಯಕ್ಷನಾಗುವ ಯೋಗ್ಯತೆ ಇಲ್ಲ ಅಂತ ಹೇಳ್ದ. ಅಷ್ಟೇ ಅಲ್ಲ, ಯಾವುದೇ ಒಂದು ಪ್ರಪಂಚದ ಬಹಳ ದೊಡ್ಡ ಜನಾಂಗ, ಬಹಳ ದೊಡ್ಡ ಹೆಸರುಳ್ಳದಂಥ ವ್ಯವಸ್ಥೆಗಳಿವೆಯಲ್ಲ, ಕ್ರೈಸ್ತ, ಮುಸಲ್ಮಾನ್ ಇತ್ಯಾದಿಗಳು,
ಅದರಲ್ಲಿ ಯಾರು ಸ್ತ್ರೀ ಗುರುಗಳಿಲ್ಲ. ಆದರೆ ಅನುಭವ ಮಂಟಪದಲ್ಲಿ ಮಹಾದೇವಿ ಅಕ್ಕಗಳ ಶ್ರೀಚರಣಕ್ಕೆ ನಮೋ ಅಂತನ್ನುವಂಥ ಮಾತನ್ನು ಪ್ರಭುದೇವರು ಹೇಳ್ತಾ ಇದ್ರು. ಆದ್ಯರ 60 ವಚನಕ್ಕೆ ಅಕ್ಕಗಳ 1 ವಚನ ನಿರ್ವಚನ ಅಂತ ಹೇಳ್ತಾ ಇದ್ರು. ಅಂಥ ಗುರುಗಳಿದ್ರೆ ನನಗಿನ್ನೂ ಸಂತೋಷ ಅಂತ ಹೇಳ್ದ. ನಮ್ಮ ಮಾತೆ ಮಹಾದೇವಿಯವರ ಶಿಷ್ಯೆ ಗಂಗಾ ಮಾತೆಯವರಿಂದ ಅವರಿಗೆ ಲಿಂಗದೀಕ್ಷೆಯನ್ನು ಮಾಡಿಸ್ತು. ಯಾತಕ್ಕೆ ಈ ಮಾತು ಹೇಳ್ತೇನೆ ಅಂದರೆ, ಆಯತ ಈ ಗುಂಪಿನಲ್ಲಿ ಬಂದು ಸೇರಿಕೊಳ್ಳೋದು, ಸ್ವಾಯತ ಅಂದರೆ ಆ ರೀತಿ ಲಿಂಗ ಪ್ರಜ್ಞೆಗೆ ತಮ್ಮನ್ನು ತಾವು ಒಳಗು ಮಾಡಿಕೊಳ್ಳೋದು, ಇದು ಸ್ವಾಯತ. ನಾವೆಲ್ಲ ಬಸವಾಯತರಾಗಿದ್ದೇವೆ, ಬಸವ ಸ್ವಾಯತರಾಗ್ತೇವೆ ಅಂದರೆ ಈ ಮಾರ್ಗದಲ್ಲಿ ಹೆಜ್ಜೆಯನ್ನು ಇಡಲಿಕ್ಕೆ ಸಂಕಲ್ಪಬದ್ಧರಾಗಿದ್ದೇವೆ. ಆ ಸಂಕಲ್ಪ ಬದ್ಧತೆಯನ್ನು ಜೋಡಿಸಿಕೊಳ್ಳುವ ಕೆಲಸ ಇದೆಯಲ್ಲ, ಅದು ಈಗ ಆಗಬೇಕಾದ್ದಿದೆ. ಸ್ವಲ್ಪ ಯೋಚನೆ ಮಾಡಿ. 2025ರಲ್ಲಿ ನಮ್ಮ ಸಂಕಲ್ಪ ಏನಿರಬೇಕು? ನಾವು ಸಾಧ್ಯವಾದಷ್ಟು ನಾವು ಆಯತರೆಲ್ಲರೂ ಸ್ವಾಯತರಾಗುವ ಕಡೆ ಗಮನ ಕೊಡಬೇಕು. ಸ್ವಾಯತರಾಗಬೇಕು ಅಂದರೆ ಬಸವಣ್ಣವ್ರ ಫೋಟೋ ಇಟ್ಕೊಂಡು ಲಿಂಗಯನ್ನು ಹಿಡ್ಕೊಂಡು ಗಂಟೆಗಟ್ಟಲೆ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಸ್ವಾಯತ ಅಂತ ಹೇಳಿದ್ರೆ ನಮ್ಮ ನಡೆನುಡಿಗಳಲ್ಲಿ ಸಮನ್ವಯ, ಪಾರದರ್ಶಕತೆ ಇರಬೇಕು. ಅಷ್ಟೇ ಅಲ್ಲ, ನಾವು ಮಾಡುವ ಎಲ್ಲ ಕೆಲಸವನ್ನು ಲಿಂಗ ಪ್ರಜ್ಞೆಯಿಂದ ಮಾಡಬೇಕು. ಸ್ವಪ್ರಜ್ಞೆ ಇರಬಾರ್ದು. ನಾನು ಮಾಡ್ತಾ ಇದ್ದೇನೆ ಅನ್ನೋದಲ್ಲ, ಲಿಂಗಯ್ಯ ಮಾಡಿಸ್ತಾ ಇದ್ದಾನೆ ಅನ್ನೋ ಲೆಕ್ಕ ಇರಬೇಕು. ಏನನ್ನು ನಾವು ಕೇಳ್ತೇವೆ ಅದು ಲಿಂಗ ಪ್ರಸಾದವಾಗಿ ಕೇಳಬೇಕು. ಏನನ್ನು ನಾವು ಸ್ವೀಕರಿಸ್ತೇವೆ ಅದನ್ನು ಲಿಂಗ ಪ್ರಸಾದವಾಗಿ ಸ್ವೀಕರಿಸಬೇಕು. ನೋಡುವುದೆಲ್ಲವೂ ಲಿಂಗ, ಮಾಡುವುದೆಲ್ಲವೂ ಲಿಂಗ. ಈ ಲೆಕ್ಕದಲ್ಲಿ ಶರಣ ಸ್ವಾಯತನಾಗ್ತಾನಲ್ಲ. ಇದನ್ನು ನಿರಾಳ ಗುರು ಸ್ತೋತ್ರದಲ್ಲಿ ಹೇಳ್ತಾರೆ, ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಎಲ್ಲಿ ಮನಕಾನಂದ ತೋರಿದಡಲ್ಲಿ ಘನಲಿಂಗ, ಎಲ್ಲಿ ಭಾವಿಸಲಲ್ಲಿ ಲಿಂಗವು, ಎಲ್ಲ ಲಿಂಗದ ರೂಪೆನುತ ತೆರೆಹಿಲ್ಲದೆ ಎನ್ನೊಳು ಸಮರಸವ ತೋರಿದ ಗುರುವೇ ಶರಣಾರ್ಥಿ. ಅಂತ ಬಸವಣ್ಣವರ ಕೈ ಮುಗಿಬೇಕು. ಆ ರೀತಿ ಎಲ್ಲದರಲ್ಲೂ ಲಿಂಗ ಪ್ರಜ್ಞೆಯನ್ನು ಇಟ್ಟುಕೊಂಡು ಅಹಂ ಮಮಕಾರಗಳನ್ನು ಪಕ್ಕಕ್ಕಿಟ್ಟು ಬದುಕನ್ನು ಬೆಳಕಾಗಿಸಿಕೊಳ್ಳುವತ್ತ ಹೋದರೆ 12ನೇ ಶತಮಾನ ಇವತ್ತು ನಮ್ಮ ಮುಂದೆ ಇದೆ. ನೋಡಿ, 12ನೇ ಶತಮಾನ 1, 2. ಇವತ್ತು 21ನೆಯ ಶತಮಾನ 2, 1. ನಾವು ಎರಡಾಗಿದ್ದೇವೆ, ಲೌಕಿಕ ಪಾರಮಾರ್ಥಿಕ ಅಂತ. ಅದು ಹಂಗೆ ಬೇಡ, 2 ಒಂದಾಗಬೇಕು. 2 ಒಂದಾಗೋದಿದೆಯಲ್ಲ, ಇದು 21 ಅಂತ ನಾನು ಹೇಳ್ತೇನೆ. ನಾವೆಲ್ಲ ಈ ಅವರೋಹಣ ಕ್ರಿಯೆಯಿಂದ ಆರೋಹಣ ಕ್ರಿಯೆಗೆ ಹೋಗಬೇಕು. ನಾವು ಮತ್ತೆ 2 ಒಂದಾಗಬೇಕು. ಲಿಂಗ ಪ್ರಜ್ಞೆ ಜಾಗೃತವಾಗಬೇಕು. ನಾನು ಅಲ್ಲ, ಲಿಂಗಯ್ಯನೇ ಎಲ್ಲ ಅನ್ನುವಂಥ ಪ್ರಜ್ಞೆಯಲ್ಲಿ ನಮ್ಮ ಲೌಕಿಕ ಪಾರಲೌಕಿಕ ಎಲ್ಲ ಕೆಲಸಗಳನ್ನು ಮಾಡಬೇಕು. ಇದು ಲಿಂಗ ಸ್ವಾಯತ. ಅದಾದ ಮೇಲೆ ನಾವು ಸಂಪೂರ್ಣವಾಗಿ ಸನ್ನಹಿತ ನೆಲೆಯಲ್ಲಿ ನಿಲ್ಲೋದಿದೆಯಲ್ಲ, ಅದಾದ ಮೇಲೆ ಅದು ಎಷ್ಟು ನೋಡಿ, ಅದು ನಾವು ಮಾಡೋದೇನೂ ಇಲ್ಲ. ಎಲ್ಲವೂ ಲಿಂಗದ ರೂಪು, ಕಾಣುವವರೆಲ್ಲರೂ ಲಿಂಗ ಸ್ವರೂಪಿಗಳು. ಈ ರೀತಿ ಇದ್ದಾಗ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಇವತ್ತು ಬಂದಿರತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಇಲ್ಲಿದೆ. ನಾವು ಆಯತವನ್ನು ಸ್ವಾಯತ ಮಾಡಿಕೊಂಡು ಎಲ್ಲರಲ್ಲಿ ಆ ಲಿಂಗ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ನಾವೆಲ್ಲ ಒಂದು ಅನ್ನುವ ಭಾವನೆಯಲ್ಲಿ ಬದುಕು ಮಾಡ್ಕೊಳೋದಿದೆಯಲ್ಲ, ಆವಾಗ ಇಡೀ ವಿಶ್ವವೇ ಒಂದಲ್ವ. ಆವಾಗ ಅಲ್ಲಿ ಇಲ್ಲಿ ಎಂಬ ಉಭಯ ಭೇದವೆಲ್ಲಿರ್ತದೆ? ಎಲ್ಲರೂ ಸಮಾನರು. ನಾನೋರ್ವನೇ ಭಕ್ತ. ಅಪ್ಪ ಬಸವಣ್ಣ ಹೇಳಿದ ಮಾತು ಗಮನಿಸ್ಕೊಳ್ಳಿ. ನಾನೋರ್ವನೇ ಭಕ್ತ. ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ, ನೀವಿಲ್ಲಿ ಗಮನಿಸ್ಬೇಕು, ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ. ಕಲ್ಯಾಣದಲ್ಲಿರುವ ಮಹಾಗಣಗಳೆಲ್ಲರೂ ಅಂತ ಹೇಳಿಲ್ಲ ಬಸವಣ್ಣ. ಕನ್ನಡ ನಾಡಿನಲ್ಲಿರುವ ಮಹಾಗಣಗಳು ಅಂತ ಹೇಳಲಿಲ್ಲ. ಭಾರತದಲ್ಲಿರುವ ಮಹಾಗಣಗಳು ಅಂತ ಹೇಳಲಿಲ್ಲ. ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ. ಎಲ್ಲ ಜೀವಿಗಳು ಒಂದು
ಅಣುರೇಣು ತೃಣಕಾಷ್ಟಗಳಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಿದಾರಲ್ಲ, ಇವರೆಲ್ಲ ದೇವರ ನಡೆದಾಡುವ ಗುಡಿಗಳು, ಒಂದೊಂದು ಆಕಾರದ ಗುಡಿಗಳು. ಅದರಲ್ಲಿರುವಂಥ ಚೈತನ್ಯವನ್ನು ಲಿಂಗರೂಪದಲ್ಲಿ ಗಮನಿಸ್ತಕ್ಕಂಥ ಲಿಂಗಪ್ರಜ್ಞೆ ಎಲ್ಲರಲ್ಲೂ ಸೃಷ್ಟಿಯಾದರೆ ನಾವು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ಭಗವಂತನ ವಿಶ್ವರೂಪ ದರ್ಶನವನ್ನು ಮಾಡ್ತೇವೆ. ಆ ಸನ್ನಿವೇಶದಲ್ಲೇ ಅಪ್ಪ ಬಸವಣ್ಣವ್ರು ಹೇಳಿದ್ದು, ಎತ್ತೆತ್ತ ನೋಡಿದಡತ್ತತ್ತ ನೀವೇ ದೇವ. ಆ ರೀತಿ ಎತ್ತೆತ್ತ ನೋಡಿದ್ರು ನಾವು ಭಗವಂತನ ನೋಡುವಂಥ ಒಂದು ಪ್ರಜ್ಞೆ ನಮಗೆ ಬಂದರೆ ನಮಗೆ ಎಷ್ಟು ಖುಷಿ ಆಗ್ತದೆ. ಇದನ್ನು ನಾವು ಸ್ವಾಯತ್ತ ಮಾಡ್ಕೊಳ್ಬೇಕಲ್ಲ. ಭಾಷಣ ಮಾಡ್ತೇವೆ, ಅದು ನಮ್ಮ ಅಂತರಂಗದಲ್ಲಿ ಬರಬೇಕಲ್ಲ. ಆ ಲೆಕ್ಕದಲ್ಲಿ ಒಂದು ಕ್ಷಣವಾದರೂ ಆಲೋಚನೆ ಮಾಡಿ ನಾವು ಹೇಳಬೇಕು ಬಸವಣ್ಣನ ಮುಂದೆ. ಈ ಆಯತ ಸ್ವಾಯತ ಸನ್ನಹಿತವನ್ನು ಇಟ್ಟುಕೊಂಡು ಹೇಳಬೇಕು, ಎನ್ನ ತಪ್ಪುಗಳ ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲಯ್ಯ ತಂದೆ. ಈ ವರ್ಷದ ಸಾಧನೆ ಎಷ್ಟೋ ನಾವು ಮಾಡಿದ್ವೋ ಇಲ್ವೋ, ಏನೋ ಒಂದು ಪ್ರಯತ್ನನಾದರೂ ಮಾಡಿದ್ದೇವೆ, ಏನೂ ಆಗಿಲ್ಲ. ಮುಂದೆ ಬರುವ ಕಾಲದಲ್ಲಿ ನಾವು ಮುಂದಕ್ಕೆ ಹೋಗಬೇಕು ಅನ್ನುವಂಥ ಪ್ರಜ್ಞೆ ನಮಗೆ ಬರಬೇಕು ಅಂತ ಅನ್ನೋ ದೃಷ್ಟಿಯಿಂದ ಅಪ್ಪ ಬಸವಣ್ಣ ಹೇಳಿದ್ರು, ಹಿಂದಿನ ಜನ್ಮಗಳೇನಾದರಾಗಲಿ ಮುಂದೆ ನೀ ಕರುಣಿಸಾ ಕೂಡಲ ಸಂಗಮ ದೇವ. ಹಿಂದಣ ಜನ್ಮ ಅಂದರೆ ಇನ್ನೊಂದು ಹುಟ್ಟು ಅಂತ ಅಲ್ಲ, ಪಾಸ್ಟ್ ಟೆನ್ಸ್ ಅಂತ ಅಷ್ಟೇ, ಭೂತಕಾಲ. ಅದೇನಾದರೂ ಆಗಲಿ ಮುಂದೆ ನಾವು ವರ್ತಮಾನ ಭವಿಷ್ಯವನ್ನು ಸರಿಯಾಗಿ ಇಟ್ಕೊಂಡು ಹೋಗಬೇಕು. ಹಿಂದಣ ಜನ್ಮಗಳೇನಾದರೂ ಆಗಲಿ ಅಂದರೆ ಹಿಂದೆ ಕಳೆದು ಹೋದ ಕಾಲ ಏನಾದರೂ ಆಗಲಿ ಮುಂದೆ ನೀ ಕರುಣಿಸಾ ಕೂಡಲ ಸಂಗಮ ದೇವ ಅಂತ ಹೇಳಬೇಕು. ಈ ಲೆಕ್ಕದಲ್ಲಿ ನಮ್ಮ ಪ್ರಾರ್ಥನೆ ಮಾಡ್ತಾ 24 ಬೆನ್ನಿಂದೆ ಇಟ್ಟುಕೊಂಡು 25ರ ನೆಲೆಯಲ್ಲಿ ನಾವು ಸಂಕಲ್ಪ ಮಾಡೋಣ. ಈ ವಾರ ಈ ಶರಣ ಪ್ರಜ್ಞೆಯ ಬಗ್ಗೆ ಸಂಕಲ್ಪ ಮಾಡಿ ಕನಿಷ್ಠ ನಾವು ಒಂದು ಹೆಜ್ಜೆ ಆದರೂ ನಿನ್ನ ಮಾರ್ಗದಲ್ಲಿ ಹಿಡಿತೇವೆ. ಬಸವಣ್ಣ ಭಗವಂತ ಹೇಳ್ತಾನೆ, ನೀನು ಒಂದು ಹೆಜ್ಜೆ ಇಟ್ಟರೆ ಭಗವಂತ 100 ಹೆಜ್ಜೆ ಬಂದು ನಿನ್ನ ಕರ್ಕೊಂಡು ಹೋಗ್ತಾನೆ. ನಿನ್ನ ಸಂಕಲ್ಪದಲ್ಲಿ ಒಂದು ಎಳೆಯಷ್ಟಾದರೂ ಗಟ್ಟಿತನ ಬರಬೇಕು. ಹೊರಗಣ ತೋರಿಕೆಯನ್ನು ಬಿಟ್ಟು ಅಂತರಂಗದ ಆತ್ಮನಿರೀಕ್ಷಣೆಯ ಷಡಕ್ಷರ ಮಂತ್ರವನ್ನು ನಾವು ಜಪ ಮಾಡಬೇಕು. ಯಾವುದು ಆತ್ಮನಿರೀಕ್ಷಣೆಯ ಷಡಕ್ಷರ ಮಂತ್ರ? ತಾಯಿ ಅಕ್ಕ ಮಹಾದೇವಿ ಹೇಳ್ತಾಳೆ, ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಲವ ನಿಂಬುಗೊಂಡೆ ಹೇಳ ಚೆನ್ನ ಮಲ್ಲಿಕಾರ್ಜುನ. ಎನ್ನಲ್ಲಿ ಏನುಂಟು, ನಾನೇನಾಗಿದ್ದೇನೆ, ನಾನೇನು ಸಾಧನೆ ಮಾಡಿದ್ದೇನೆ, ನನ್ನ ಒಳಗೇನಿದೆ, ನನ್ನಲ್ಲಿರುವ ದೌರ್ಬಲ್ಯಗಳೇನು. ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರೆ, ಜನಮೆಚ್ಚಿ ನಡೆಕೊಂಡರೇನುಂಟು ಲೋಕದಿ, ಮನಮೆಚ್ಚಿ ನಡೆಕೊಂಬುವುದೇ ಚಂದವು. ಜನರೇನು ಬಲ್ಲರು ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳತನವಿಲ್ಲವಲ್ಲ. ಇದನ್ನೇ ಅಕ್ಕ ಹೇಳೋದು, ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಲವ ನಿಂಬುಗೊಂಡೆ ಹೇಳ ಚೆನ್ನ ಮಲ್ಲಿಕಾರ್ಜುನ. ನಾನು ಹೇಳ್ತೇನೆ, ನಾವೆಲ್ಲ ಪಂಚಾಕ್ಷರಿ, ಪ್ರಣವ ಸಹಿತ ಪಂಚಾಕ್ಷರಿ, ಷಡಕ್ಷರಿ ಮಂತ್ರಾಕ್ಷರಗಳನ್ನು ಜೋಡಿಸ್ತೇವೆ ನಾವು. ಅಕ್ಕನ ಷಡಕ್ಷರಿ ಇದೆಯಲ್ಲ, ಇದನ್ನು ತಿಳ್ಕೊಳ್ಳಿ. ಎನ್ನಲ್ಲಿ ಏನುಂಟು, ಈ 6 ಅಕ್ಷರಗಳು ನಮ್ಮ ಅಂತರಂಗದ ಶುದ್ಧೀಕರಣದ ಮೂಲ ಮಂತ್ರಗಳಿವು. ಈ ಮಂತ್ರವನ್ನು ನಾವು ಸರಿಯಾಗಿ ಇಟ್ಟುಕೊಂಡು ನಮ್ಮ ಸಾಧನೆಯ ಬೆಳಕಿನಲ್ಲಿ ನಾವು ಹೆಜ್ಜೆ ಇಡ್ತಾ ಹೋದರೆ ನಾವು ಕೇಳಬೇಕಾದಿಷ್ಟೇ, ಲಿಂಗಯ್ಯ ನನ್ನನ್ನು ನೀನು ಆ ಮಾರ್ಗದಲ್ಲಿ ಕರ್ಕೊಂಡು ಹೋಗು. ನಿನ್ನ ಕೈ ಹಿಡಿದು ಬರ್ತಕ್ಕಂಥ ಮಕ್ಕಳು ನಾವು. ಆ ದಿಸೆಯಲ್ಲಿ ಎಲ್ಲ ದೃಷ್ಟಿಯೂ ನನ್ನ ಮೇಲಿದೆ. ಜಗತ್ತಿನಲ್ಲಿ ಇರ್ತಕ್ಕವರೆಲ್ಲರೂ ನನ್ನ ನೋಡ್ತಾರೆ ಅಂದರೆ ಅರ್ಥ ಏನು ಅಂದರೆ, ನಿನ್ನ ಕರುಣೆಯ ದೃಷ್ಟಿ ನನ್ನನ್ನು ಕಾಪಾಡಲಿಕ್ಕಾಗಿ ಬಂದಿದೆ ಅಂತ ನಾನು ತಿಳ್ಕೊಳ್ಬೇಕು. ಆ ತಿಳ್ಕೊಂಡು ನನ್ನ ಬದುಕನ್ನು ಬೆಳಕಾಗಿಸಿಕೊಂಡ್ರೆ ಅದು ಉತ್ತಮ ಆಗ್ತದೆ. ಇಡೀ ಪ್ರಪಂಚದಲ್ಲಿ ಇವತ್ತು ಬಂದಿರತಕ್ಕಂಥ ಗದ್ದಲಗಳು, ಅನುಮಾನಗಳು, ಅಹಮಿಕೆಯ ಹೋರಾಟಗಳು, ಸ್ವಾರ್ಥಗಳು ಇವೆಲ್ಲವೂ ತೊಲಗಿ ಎಲ್ಲರೂ ಶಾಂತವಾಗಿ, ಪ್ರಪಂಚದ ಪ್ರತಿಯೊಂದು ಪ್ರಾಣಿಗಳು ಬೆಳೆದ ಒಂದು ಹುಲ್ಲಿನಿಂದ ಹಿಡಿದು ಆನೆಯವರೆಗೆ ಎಲ್ಲರೂ ಸಹ ಸಂತೃಪ್ತಿಯಿಂದ ಸಂಪೂರ್ಣವಾಗಿ ಆ ಭಗವಂತನ ಕೃಪೆಯಂತೆ ಹುಟ್ಟಿ ತಮ್ಮ ಬದುಕನ್ನು ಬೆಳೆಸಿಕೊಂಡು ಹೋಗಬೇಕು. ಅಂಥ ಒಂದು ಶಾಂತ ಪ್ರಕೃತಿಯ ಪ್ರಪಂಚ ಸೃಷ್ಟಿಯಾಗಬೇಕು. ಅಂಥ ಕಾಲ ನಾವು ಮುಂದಿನವರೆಗೆ ಆಗಲಿ ಅಂತ ಹೇಳಿ ನಾವೆಲ್ಲ ಸಂಘಟಿತರಾಗಿ ಸಂಕಲ್ಪಬದ್ಧರಾಗಿ ಮುಂದೆ ಇಡಬೇಕು. ಅದು ವಿಶ್ವಪ್ರಜ್ಞೆಯ ಸಾಧನೆ.
ಇದು ಬಸವಣ್ಣನವರ ಮನದ ಸಂವೇದನೆ, ವಚನಗಳಲ್ಲಿ ಬರ್ತಕ್ಕಂಥ ಒಂದು ಅಂತರಂಗದ ಮಿಡಿತ ಅಂತ ಅನ್ನುವಂಥ ರೀತಿಯಿಂದ ಸ್ವಲ್ಪ ಆಲೋಚನೆ ಮಾಡಿ ಈ ಕಾಲವನ್ನು ನಾವು ಸಂಪೂರ್ಣವಾಗಿ ಬಸವ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳೋಣ. ಶರಣು ಶರಣಾರ್ಥಿ. ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಲಿಂಗವ ಪೂಜಿಸುವರ ಕಂಡಡೆ
ಲಿಂಗವ ಪೂಜಿಸುವರ ಕಂಡಡೆ ಎನ್ನ ಮನವು ಬಿತ್ತು ನೋಡಯ್ಯ ನೋಡಯ್ಯ. ಜಂಗಮವ ಪೂಜಿಸುವರ ಕಂಡಡೆ ಜಂಗಮವ ಪೂಜಿಸುವರ ಕಂಡಡೆ ಹೋದ ಪ್ರಾಣ ಬಂದಂತಾಯಿತಯ್ಯ ಅಯ್ಯ. ಲಿಂಗವ ಪೂಜಿಸುವರ ಕಂಡಡೆ ಲಿಂಗವ ಪೂಜಿಸುವರ ಕಂಡಡೆ. ತನ್ನ ತಾನರಿವರ ತನ್ನ ತಾನರಿವರ ಕಂಡಡೆ ಕಪಿಲ ಸಿದ್ಧ ಮಲ್ಲಯ್ಯ ನೀತನೆಂದು ಕಪಿಲ ಸಿದ್ಧ ಮಲ್ಲಯ್ಯ ನೀತನೆಂದು ನಂಬಿತು ನೋಡಯ್ಯ ಎನ್ನ ಮನ ನಂಬಿತು ನೋಡಯ್ಯ ಎನ್ನ ಮನ. ಲಿಂಗವ ಪೂಜಿಸುವರ ಕಂಡಡೆ ಎನ್ನ ಮನವು ಬಿತ್ತು ನೋಡಯ್ಯ. ಜಂಗಮವ ಪೂಜಿಸುವರ ಕಂಡಡೆ ಹೋದ ಪ್ರಾಣ ಬಂದಂತಾಯಿತಯ್ಯ ಅಯ್ಯ. ಹೋದ ಪ್ರಾಣ ಬಂದಂತಾಯಿತಯ್ಯ ಹೋದ ಪ್ರಾಣ ಬಂದಂತಾಯಿತಯ್ಯ ಹೋದ ಪ್ರಾಣ ಬಂದಂತಾಯಿತಯ್ಯ.